ಗೋವಿಂದ ನಿನ್ನ ನಾಮವೇ ಚಂದ, 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 ಗೋವಿಂದ ನಿನ್ನ ನಾಮವೇ ಚಂದ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿನ್ನಯ ಮಹಿಮೆಯ ಪೊಗಳುವುದಾನಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿನ್ನಯ ಮಹಿಮೆಯ ಪೊಗಳುವುದಾನಂದ, ಮಂಗಳ ಮೂರುತಿ ಪುರಂದರ ವಿಠಲನ, ಮಂಗಳ ಮೂರುತಿ ಪುರಂದರ ವಿಠಲನ, ನಿಂಗದೆ ದಾಸರ ಸಲಹುವುದಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ನಿನ್ನ ನಾಮವೇ ಚಂದ, ನಿನ್ನ ನಾಮವೇ ಚಂದ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿ ಮೂಲದಲ್ಲಿ ಜ್ಯೋತಿರ್ಮಯವಾಗಿ ಬೆಳಗುತ್ತಿರುವ ಗುರುಣಾಂ ಗುರುಹು, ಗುರುಗಳಿಗೆಲ್ಲ ಗುರು ಎಂಬುದಾಗಿ ಕರೆಯಲ್ಪಡುವ ಪರತತ್ವಕ್ಕೆ ನಮೋ ನಮಃ. ನಮಃ ಪರಮರ್ಷಿಭ್ಯಃ, ನಮಃ ಪರಮರ್ಷಿಭ್ಯಃ. ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ
ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದಿಕವಾಗಿ ಭಾವಿಸಿ ಭಗವದ್ಗೀತಾ ಪ್ರವಚನ ಮಾಲೆಯಲ್ಲಿ 118ನೆಯ ಪ್ರವಚನವನ್ನು ಜಗದ್ಗುರು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. 9ನೆಯ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಈ ಹಿಂದೆ ಶ್ರೀಕೃಷ್ಣ ಪ್ರಭು ನಾನು ನನ್ನ ತ್ರಿಗುಣಾತ್ಮಿಕ ರೂಪವಾಗಿರುವಂಥ ಪ್ರಕೃತಿಯನ್ನು ಅವಲಂಬಿಸಿ ಈ ಜೀವಕೋಟಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದೇನೆ. ನಾನು ಮಾತ್ರ ಯಾವುದೇ ಕರ್ಮಕ್ಕೆ ಬದ್ಧನಲ್ಲ, ನಾನು ಉದಾಸೀನನಾಗಿದ್ದೇನೆ. ಕರ್ಮಕ್ಕೂ ಕರ್ಮಫಲಕ್ಕೂ ಅಂಟಿಕೊಳ್ಳದೇ ಇರುವಂತೆ ಇದ್ದೇನೆ. ಈ ಸಮಗ್ರ ಸೃಷ್ಟಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಾನಿದ್ದು, ಸಕಲವನ್ನು ವೀಕ್ಷಿಸುವ ಸ್ಥಾನದಲ್ಲಿ ನಾನಿದ್ದು ಈ ಚರಾಚರ ರೂಪವಾದ ಸೃಷ್ಟಿಯನ್ನು ಬೆಳೆಸ್ತಾ ಇದ್ದೇನೆ. ಈ ಕಾರಣದಿಂದ ಜಗತ್ತು ನಾನಾ ರೂಪವನ್ನು ಧರಿಸ್ತಾ ಮುಂದೆ ಮುಂದೆ ಸಾಗ್ತಾ ಇದೆ ಎಂಬ ಮಾತುಗಳನ್ನು ಈ ಹಿಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡಿದ್ದೇವೆ. 11ನೇ ಶ್ಲೋಕ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಃ ಮಮ ಭೂತಮಹೇಶ್ವರಂ. ಲೋಕದ ನಡೆ ಹೇಗಿದೆ ಅನ್ನೋ ಬಗ್ಗೆ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಲೋಕ ಅಂತಂದಾಗ ಯಾರೋ ಜ್ಞಾನಿಗಳು, ಯೋಗಿಗಳು, ಮಹರ್ಷಿಗಳು ಶ್ರೀಕೃಷ್ಣನನ್ನು ಭಾವಿಸುವ ಕ್ರಮ ಬೇರೆ. ಆದರೆ ಸಾಮಾನ್ಯ ಜನರು ಅಂತ ತೆಗೆದುಕೊಂಡ್ರೆ ಈ ದ್ವಾಪರ ಯುಗದ ಅಂತ್ಯದಲ್ಲಿ, ಕಲಿಯುಗದಲ್ಲಿ ಬಹುಮಟ್ಟಿಗೆ ಜನರೆಲ್ಲರೂ ಸಹ ತತ್ವವನ್ನು ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿರ್ತಾರೆ. ಹಾಗಿದ್ದ ಜನರು ನನ್ನನ್ನು ಏನಂತ ಭಾವಿಸ್ತಾರೆ ಅನ್ನುವ ಬಗ್ಗೆ ಈ ಮಾತು ಹೊರಬಂದಿದೆ. ಭೂತಮಹೇಶ್ವರಂ ಮಾಂ, ಜೀವಕೋಟಿಗಳಿಗೆಲ್ಲ ಅಧಿಪತಿಯಾದ ಮಾಂ ನನ್ನನ್ನು, ಪರಂಭಾವಂ ಅಜಾನಂತಹ, ಪರಭಾವದಲ್ಲಿ ನಾನು ಹೇಗಿದ್ದೇನೆ ಎಂಬುದನ್ನು ಅರಿಯದವರಾಗಿ, ಮೂಢಾಃ, ಮೂಢರಾಗಿ, ಮೋಹಕ್ಕೆ ತುತ್ತಾದವರಾಗಿ, ಮಾನುಷೀಂ ತನುಂ ಆಶ್ರಿತಂ, ಮಾನುಷ ಶರೀರವನ್ನು ಧರಿಸಿರುವಂಥವನು ಎಂಬುದಾಗಿ ಮಾಂ ನನ್ನನ್ನು ಅವಜಾನಂತಿ, ತಿರಸ್ಕಾರ ಬುದ್ಧಿಯಿಂದ ನೋಡ್ತಾರೆ, ಹಗುರವಾಗಿ ಭಾವಿಸ್ತಾರೆ ಅಂತ. ಕೃಷ್ಣನೇ ಹಾಗೆ ಹೇಳ್ಕೋಬೇಕಾದ ಪರಿಸ್ಥಿತಿ. ಹಾಗಿರೋದ್ರಿಂದ ಲೋಕದಲ್ಲಿ ಯಾರಾದರೂ ಜ್ಞಾನಿಗಳು, ಯೋಗಿಗಳು, ಮಹಾಪುರುಷರು ಅವತರಿಸಿದರೆ ಅವರ ಕಥೆ ಏನು ಲೋಕ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ. ಯಾಕೆಂದರೆ ಲೋಕ ರಜಸ್ಸು ಮತ್ತು ತಮಸ್ಸುಗಳ ಹಾವಳಿಗೆ ಒಳಗಾಗಿರುತ್ತೆ ಅನ್ನೋದು ತಾತ್ಪರ್ಯ. ಶ್ರೀಕೃಷ್ಣ ಪ್ರಭು ಅವನು ಭೂತಮಹೇಶ್ವರ ಅಂತೆ. ಭೂತ ಅನ್ನೋ ಶಬ್ದಕ್ಕೆ ಭವತಿ ಅನ್ನೋ ಕ್ರಿಯಾಪದ ಹಿನ್ನೆಲೆಯಲ್ಲಿ ಪಂಚಭೂತಗಳು ಅಂತಲೂ ಅರ್ಥ. ಆ ಪಂಚಭೂತಮಯವಾದ ಶರೀರವನ್ನು ಧರಿಸಿರುವ ಕ್ರಿಮಿಕೀಟಗಳು, ಪಶು ಪಕ್ಷಿಗಳು, ಮಾನವರು ಮೊದಲಾದವರೆಲ್ಲರೂ ಸಹ ಅಲ್ಲಿ ಅರ್ಥವಾಗಿ ಬರ್ತಾರೆ. ಅಂತಹ ಪಂಚಭೂತಗಳಿಗೂ ಮತ್ತು ಪಂಚಭೂತಗಳಿಂದ ಕೂಡಿರುವ ಶರೀರವನ್ನು ಧರಿಸಿರುವಂತಹ ಜೀವಕೋಟಿಗಳಿಗೂ ಮಹೇಶ್ವರ ಅಂದರೆ ಮಹಾನ್ ಈಶ್ವರ, ಎಲ್ಲರನ್ನೂ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡು ನಡೆಸ್ತಾ ಇರುವಂತಹ ಪ್ರಭು ಅಂತ ಅರ್ಥ. ಇದೇ ಮಾತನ್ನು ಭಗವದ್ಗೀತೆಯಲ್ಲಿ ಅನೇಕ ಕಡೆಗಳಲ್ಲಿ
ನಾವು ಕೇಳ್ತೇವೆ 18ನೇ ಅಧ್ಯಾಯದಲ್ಲಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಸರ್ವಭೂತಗಳ ಹೃದಯದಲ್ಲೂ ಆ ಪ್ರಭು ನೆಲೆಸಿರ್ತಾನೆ. ಯಂತ್ರವನ್ನು ಏರಿದ ಆ ಜೀವಗಳನ್ನು, ಈ ದೇಹವೆಂಬ ಯಂತ್ರವನ್ನು ಏರಿದ ಜೀವಗಳನ್ನು ಅವರವರು ಮಾಡುವ ಕರ್ಮಾನುಗುಣವಾಗಿ ನಾನಾ ರೀತಿಯಲ್ಲಿ ಅವರು ಚಲಿಸಬೇಕು, ಸುತ್ತಬೇಕು. ಹಾಗೆ ಮಾಡ್ತೇನೆ, ಜನ್ಮದಿಂದ ಜನ್ಮಗಳಿಗೆ ಹೋಗುವಂತೆ ನಾನು ಮಾಡ್ತಾಯಿದ್ದೀನಿ ಅಂತ. ಅಂದರೆ ಅವುಗಳ ಮೇಲೆ ಪೂರ್ತಿ ನನ್ನ ಅಧಿಕಾರವಿದೆ. ನಾನು ಅವುಗಳೆಲ್ಲದರ ಮೇಲೆ ಸ್ವಾಮಿ, ಆಳುವವನಾಗಿದ್ದೇನೆ ಎಂಬುದಾಗಿ ಹೇಳಿರೋ ಮಾತನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ 3ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ, ಉತ್ಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ. ನಾನೇನಾದರೂ ನನ್ನ ಸ್ಥಾನ ಅನುರೂಪವಾದಂತಹ ಕರ್ಮವನ್ನು ನಿರ್ವಾಹ ಮಾಡದೆ ಹೋದರೆ ಈ ಲೋಕಗಳೆಲ್ಲವೂ ನಾಶವಾಗಿ ಹೊರಟೋಗುತ್ತೆ ಅಂತ. ಅಂದರೆ ಸಮಸ್ತ ಲೋಕಗಳ ಅಸ್ತಿತ್ವಕ್ಕೆ ನಾನು ಒಂದು ನೇರದಲ್ಲಿ ಪಾತ್ರವನ್ನು ನಿರ್ವಾಹ ಮಾಡ್ತಾ ಇರುವವನಾಗಿದ್ದೇನೆ ಅಂತ ಜ್ಞಾಪಿಸಿಕೊಂಡಿರುವಂಥದ್ದುಂಟು. ಮತ್ತು ಹಿಂದಿನ ಪಾಠದಲ್ಲೂ ಬಂತು, ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಅಧ್ಯಕ್ಷ ಭಾವವನ್ನು ಹೊಂದಿ ಎಲ್ಲೆಲ್ಲೂ ನೆಲೆಸಿರುವ ನನ್ನಿಂದ ಈ ಚರ ಮತ್ತು ಅಚರ, ಚರ ಅಂದರೆ ಜೀವದಿಂದ ಕೂಡಿ ಸಂಚರಿಸುವಂತಹ, ಅಚರ ಜಡವಾಗಿರುವ ಎಲ್ಲ ವಸ್ತುಗಳು ಸೃಷ್ಟಿಸಲ್ಪಡ್ತಾ ಇವೆ. ಅದೇ ರೀತಿಯಲ್ಲಿ ಎಷ್ಟೋ ಕಾಲ ಭಗವಂತನ ಸಾನ್ನಿಧ್ಯದ ಕಾರಣದಿಂದಾಗಿ ಅಸ್ತಿತ್ವವುಳ್ಳವುಗಳಾಗಿರುತ್ತವೆ. ಯಾವುದೋ ಒಂದು ಕಾಲ ವಿಶೇಷದಲ್ಲಿ ಪ್ರಕೃತಿಯ ಸ್ವಭಾವವಾಗಿ ಲಯವನ್ನು ಹೊಂದುವವುಗಳಾಗಿರುತ್ತವೆ. ಅದೆಲ್ಲದರ ಹಿಂದೆ ನಾನು ಈ ಒಬ್ಬ ನಿಯಾಮಕನಾಗಿ ಸಮಗ್ರ ಸೃಷ್ಟಿಯ ಹಿಂದೆ ನಿಂತಿದ್ದೇನೆ ಅನ್ನೋ ಮಾತನಾಡಿದನು ಕೇಳ್ತೇವೆ. ಹೀಗೆಲ್ಲ ವಿಷಯಗಳನ್ನ ಇಟ್ಕೊಂಡು ಗಮನಿಸುವುದಾದರೆ ಆ ಶ್ರೀಕೃಷ್ಣ ಪ್ರಭು ಭೂತ ಮಹೇಶ್ವರ, ಜೀವಕೋಟಿಗಳನ್ನು ಆಳುವ ದೇವದೇವ ಎಂಬ ವಿಷಯ ಮನಸ್ಸಿಗೆ ಬರುತ್ತೆ ಅಂತ. ಈ ವಿಚಾರ ಸ್ಪಷ್ಟವಾಗಿ ಮನಸ್ಸಿಗೆ ಬಂದರೆ ಶ್ರೀಕೃಷ್ಣ ಪ್ರಭುವನ್ನು ಅಥವಾ ದೈವವನ್ನು ಅನನ್ಯವಾದ ಮನಸ್ಸಿಂದ ಭಾವಿಸುವ ಬುದ್ಧಿ ಹುಟ್ಕೊಳ್ಳುತ್ತೆ. ಈ ಸತ್ಯ ಮನಸ್ಸಿಗೆ ಬರದೆ ಹೋದರೆ ನನ್ನ ದೇಹವೇ ದೊಡ್ಡದು, ನನ್ನ ಬುದ್ಧಿಯೇ ದೊಡ್ಡದು, ನನ್ನ ಮನಸ್ಸೇ ದೊಡ್ಡದು, ನನ್ನ ವಾಕು, ನನ್ನ ಸಂಪತ್ತು, ನನ್ನ ಸ್ಥಾನ ಇವೇ ತುಂಬ ದೊಡ್ಡದು ಎಂಬುದಾಗಿ ಅವುಗಳನ್ನೇ ಎಲ್ಲ ರೀತಿಯಲ್ಲೂ ಭಾವಿಸಿ ಸಂತೋಷ ಪಡುವಂಥ ಪ್ರವೃತ್ತಿ ಹುಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಶ್ರೀಕೃಷ್ಣ ಪ್ರಭುವಿನ ಇಂಥ ಮಾತುಗಳನ್ನು ಹೃದಯದಾಳದಲ್ಲಿ ನೆಲೆಸುವಂತೆ ಮಾಡಿಕೊಂಡು ಸದಾ ಭಾವಿಸ್ಕೋತಾ ನಮ್ಮ ಮೈನಲ್ಲಿ ಅಹಂಕಾರ ತಲೆ ಎತ್ತಿ ದಾರಿ ತಪ್ಪಿಸದೇ ಇರುವಂತೆ ಎಚ್ಚರಿಕೆ ವಹಿಸಬೇಕಾದದ್ದು ಕರ್ತವ್ಯವಾಗಿರುತ್ತೆ. ಸತ್ಯವನ್ನು ಮನದಟ್ಟು ಮಾಡಿಕೊಳ್ಳೋದಕ್ಕೆ ದೀರ್ಘಕಾಲ ಬೇಕು. ಕಾರಣ ತಪ್ಪಾದ ಚಿಂತನೆ ಎಷ್ಟೋ ಜನ್ಮಗಳಿಂದ ಬಂದ್ಬಿಟ್ಟಿದೆ. ಅಂದರೆ ಗಾಢವಾಗಿದೆ ಸಂಸ್ಕಾರ. ನಾನು ನನ್ನದು ಎಂಬ ಒಂದು ಬುದ್ಧಿ ದೀರ್ಘಕಾಲದಿಂದ, ಹಲವಾರು ಜನ್ಮಗಳಿಂದ, ಸಹಸ್ರಾರು ಜನ್ಮಗಳಿಂದ ಬಂದುಬಿಟ್ಟಿದೆ ಅಂತಂದರೆ ಅದರ ಬಲ ತುಂಬ ಜಾಸ್ತಿ. ಒಂದು ಸರಿ ಶ್ರೀಕೃಷ್ಣ ಪ್ರಭು ಹೀಗೆ ಹೇಳ್ತಾ ಇದ್ದಾನೆ ಅಂತ ಕೇಳಿದ ಮಾತ್ರಕ್ಕೆ ಈ ಹೊಸ ಚಿಂತನೆಯನ್ನು ನಮ್ಮ ಬುದ್ಧಿಯಲ್ಲಿ ಉಳ್ಕೊಳ್ಳಲ್ಲ. ಇದನ್ನು 100 ಸರಿ 1000 ಸರಿ ನಿರಂತರವಾಗಿ ಅನುಸಂಧಾನ ಮಾಡ್ತಾ ಹೋದಾಗ ನಮ್ಮ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಒಂದು ಪರಮ ಪ್ರಭುಶಕ್ತಿ ಎಂಬುದಿದೆ. ಅದರ ಅಧೀನದಲ್ಲಿ ನಾವೆಲ್ಲ ಇದ್ದೇವೆ. ಅದರಿಂದ ಅವನನ್ನೇ ನಾವು ನಿರಂತರವಾಗಿ ಶರಣು ಹೋಗಬೇಕು ಅನ್ನೋ ರೀತಿಯಾದಂಥ ಮನಸ್ಸು ಬುದ್ಧಿ ಇಟ್ಕೊಳ್ಳುತ್ತೆ. ಆದ್ದರಿಂದ ಭಗವದ್ಗೀತೆಯನ್ನು ಒಮ್ಮೆ ಕೇಳೋದಲ್ಲ, ಒಮ್ಮೆ ಓದೋದಲ್ಲ, ಜೀವನದಾದ್ಯಂತ ನಿರಂತರವಾಗಿ ಅನುಸಂಧಾನ ಮಾಡಬೇಕಾಗಿರುವಂಥ ಉತ್ಕೃಷ್ಟವಾದಂಥ ಗೀತೆ ಅದು. ಅದೊಂದು ಗಾನ ಇದ್ದ ಹಾಗೆ ಪರಮ ರಮಣೀಯವಾದ ಸತ್ಯವನ್ನು ಸಾರ್ತಾ ಇದೆ. ಆ ಸತ್ಯವನ್ನು ಭಾವಿಸಿ ಯೋಚನೆ ಮಾಡೋದಾದರೆ ಅದು ವಾಕ್ಯ ರೂಪದಲ್ಲಿ ಇದ್ದರೂ, ಗದ್ಯ ರೂಪದಲ್ಲಿ ಕಾಣಿಸಿದ್ರೂ, ಆಡು ಭಾಷೆಯಂತೆ ಅನ್ನಿಸಿದ್ರೂ ಅದು ಗಾನವೇ. ಅಷ್ಟು ಉತ್ಕೃಷ್ಟವಾದ ಕೆಲಸವನ್ನು ಅದು ಮಾಡುತ್ತೆ ಅಂತ ಅಂದ್ಕೋಬೇಕು. ಪರಂಭಾವಂ ಅಜಾನಂತಹ ಅಂತ ಇನ್ನೊಂದು ಮಾತು. ನನ್ನದೊಂದು ಪರಭಾವ ಇದೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಪರಭಾವ ಇದೆ ಅಂದರೆ
ಇನ್ನೇನೇನು ಭಾವ ಇದೆ ಅನ್ನುವ ಪ್ರಶ್ನೆ ಬರ್ಬೋದು. ಭೌತಿಕವಾದ ನನ್ನ ಒಂದು ಸ್ವರೂಪ ಇದೆ, ನಾನೊಬ್ಬ ವಸುದೇವ ದೇವಕಿಯರ ಒಂದು ಕಡೆಯಿಂದ ಲೋಕದಲ್ಲಿ ಅವತರಿಸಿ ಬಂದಂತಹ ಮನುಷ್ಯ ರೂಪವನ್ನು ಉಳ್ಳವನಾಗಿದ್ದೇನೆ. ಒಂದು ಕುಲವನ್ನು ಆಶ್ರಯಿಸಿ ಬಂದಿದ್ದೇನೆ. ಸ್ತ್ರೀ ಪುರುಷ ಪ್ರಕೃತಿಯಲ್ಲಿ ಒಂದು ಪ್ರಕೃತಿಯನ್ನು ಆಶ್ರಯಿಸಿ ಬಂದಿದ್ದೇನೆ. ಇದು ಒಂದು ಹೊರರೂಪವಾದರೆ, ಇದಲ್ಲದೆ ಇನ್ನೊಂದು ದಿವ್ಯ ರೂಪ ಇದೆ, ದೇವತಾತ್ಮಕ ಸ್ವರೂಪ ಇದೆ. ಅಂತಃಪ್ರಪಂಚದಲ್ಲಿ ಏಕಾಗ್ರವಾದ ಮನಸ್ಸಿನಿಂದ ಅನುದಿನವೂ ಶ್ರೀಕೃಷ್ಣನನ್ನು ಭಾವಿಸ್ತಾ ಹೋದರೆ, ಶ್ರೀಕೃಷ್ಣ ಮಂತ್ರವನ್ನು ಭಾವಿಸ್ತಾ ಹೋದರೆ ಒಳಗಡೆಗೆ ಪರಮ ರಮಣೀಯನಾದಂಥ ಶ್ರೀಕೃಷ್ಣನನ್ನು ದರ್ಶನ ಮಾಡೋಕ್ಕಾಗತ್ತೆ. ಅದು ಒಂದು ದೈವೀ ಸ್ವರೂಪ, ಅವನು ಅಲ್ಲಿ ನಿತ್ಯ. ಅದಲ್ಲದೆ ಅದಕ್ಕೂ ಹಿಂದೆ ಸಾಗಿದರೆ ಅವನ ಪರಭಾವ ಅಂತ ಇನ್ನೊಂದಿದೆ. ಅಂದರೆ ಭೌತಿಕ ಸ್ವರೂಪ ಇದೆ, ದೈವಿಕ ಸ್ವರೂಪ ಇದೆ, ಇನ್ನೊಂದು ಪರಸ್ವರೂಪ ಇದೆ. ಆ ಪರಸ್ವರೂಪ ಏನದು? ಜ್ಯೋತಿರ್ಮಯ ಸ್ವರೂಪ, ಅಖಂಡ ಅದ್ವಿತೀಯ ಆನಂದ ಸ್ವರೂಪ, ಅಖಂಡ, ಭಾಗಶಃ ಇಲ್ಲದ, ಎಲ್ಲೆಲ್ಲೂ ತುಂಬಿರುವ, ಅದ್ವಿತೀಯ, ಇದಕ್ಕೆ ಸದೃಶವಾದದ್ದು ಇನ್ನೊಂದು ಇಲ್ಲ ಆಗಿರುವಂತಹ ಅನುಪಮವಾದ ಆನಂದ ಸ್ವರೂಪ, ಆನಂದಮಯ ಅವನು ಆಗಿದ್ದಾನೆ. ಅದು ಪರಸ್ವರೂಪ. ಮತ್ತು ಅಲ್ಲಿ ಅವನು ತ್ರಿಕಾಲಾಬಾಧಿತವಾದ ಸತ್ಯ. ಅಂದರೆ ಭೂತಕಾಲದಲ್ಲೂ ಅವನ ಅಸ್ತಿತ್ವಕ್ಕೆ ಯಾವುದೇ ಭಂಗ ಇರಲಿಲ್ಲ, ವರ್ತಮಾನ ಕಾಲದಲ್ಲೂ ಇಲ್ಲ, ಮುಂದೂ ಸಹ ಯಾವತ್ತೂ ಇರೋಲ್ಲ. ಹಾಗಿರೋದ್ರಿಂದ ತ್ರಿಕಾಲಗಳಲ್ಲೂ ಅಬಾಧಿತವಾದ ಸತ್ಯಸ್ವರೂಪ ಅವನು, ಎಲ್ಲೂ ಅವನಿಗೆ ಬಾಧೆ ಇಲ್ಲ ಹಾಗಿರುವವನು. ಅಂತಹ ಆ ಪರಭಾವವನ್ನು ಸಾಮಾನ್ಯ ಜನರು ಯಾಕೆ ನೋಡೋಕ್ಕಾಗಲ್ಲ ಅಂತ ಕೇಳಿದರೆ, ಅದನ್ನು ನೋಡಬೇಕಾದ್ರೆ ಅವನ ಕೃಪೆ ಬೇಕು ಮೂಲತಃ. ಎರಡನೇದು, ಅದಕ್ಕೆ ಬೇಕಾಗುವ ಮೈ ಬೇಕು, ಮೈ ಮನಸ್ಸು ಬೇಕು. ಆ ಮೈ ಮನಸ್ಸನ್ನು ಅನಂತರದಲ್ಲಿ ಪಳಗಿಸ್ಕೊಳ್ಬೇಕಾಗಿರುವಂಥ ಕಾರ್ಯ ಇದೆ, ಸಂಸ್ಕಾರ ಮಾಡಿಕೊಳ್ಳುವಂಥ ಕಾರ್ಯ ಇದೆ, ಆಚಾರದಿಂದ ಶುದ್ಧವಾಗಿ ಇಟ್ಕೊಳ್ಬೇಕಾಗಿರುವಂಥ ಒಂದು ಕಾರ್ಯ ಇದೆ, ಅನುಷ್ಠಾನದಿಂದ ದೇಹ ಮನಸ್ಸನ್ನು ನಿಯಂತ್ರಣಕ್ಕೆ ಹತೋಟಿ ತಂದುಕೊಳ್ಬೇಕಾಗಿರುವ ಕಾರ್ಯ ಇದೆ. ಇದೆಲ್ಲವನ್ನು ಅರಿತು ಚೆನ್ನಾಗಿ ಆಚರಣೆ ಮಾಡಿದ್ರೆ ಆಗ ಒಂದು ದಿವ್ಯ ದೃಷ್ಟಿ ತೆರೆಯುತ್ತೆ. ಆ ದಿವ್ಯ ದೃಷ್ಟಿ ತೆರೆದಾಗ ಅವನ ದೈವಿಕ ಸ್ವರೂಪವನ್ನು ನೋಡ್ಬೋದು, ಅದ್ಭುತವಾದಂಥ ಪರಮ ರಮಣೀಯನಾದಂತಹ ಶ್ರೀಕೃಷ್ಣ ಪ್ರಭುವಿನ ದರ್ಶನವನ್ನು ಮಾಡ್ಬೋದು. ಇನ್ನೂ ಮೂಲಕ್ಕೆ ಸಾಗಿದಾಗ ಆ ಎಲ್ಲೆಲ್ಲೂ ತುಂಬಿದ ಪರಂಜ್ಯೋತಿ ರೂಪವಾದ ಬೆಳಕನ್ನೂ ನೋಡ್ಬೋದು. ಆದರೆ ಹೀಗೆ ನೋಡುವವರು ಎಷ್ಟು ಜನ ಅಂದರೆ, ಈ ದ್ವಾಪರದ ಕೊನೆಯಲ್ಲಿ ಶ್ರೀಕೃಷ್ಣ ಇದ್ದ ಕಾಲದಲ್ಲೂ ಮತ್ತು ಅದರ ನಂತರದ ಈ ಕಲಿಯುಗದಲ್ಲೂ ಸಂಖ್ಯೆಯ ದೃಷ್ಟಿಯಿಂದ ತುಂಬ ತುಂಬ ಕಡಿಮೆ ಜನಗಳು ನೋಡೋಕ್ಕಾಗುತ್ತೆ. ಯಾತಕ್ಕೆ ಅಂತ ಕೇಳಿದ್ರೆ, ಮುಂದೆ ಇಲ್ಲೇ ಕೃಷ್ಣ ಪ್ರಭು ಮುಂದಕ್ಕೆ ವಿವರಿಸ್ತಾ ಇದ್ದಾರೆ. ರಜಸ್ಸು ತಮಸ್ಸು ಎಂಬ ಎರಡು ಗುಣಗಳು ಹಾವಳಿಯನ್ನು ಜಾಸ್ತಿ ಮಾಡುತ್ತವೆ. ಅವಳು ಈ ಮೈಗೆ ಸಹಜವಾಗಿ ಇರಬೇಕಾದವುಗಳು, ಈ ಪ್ರಕೃತಿಯಲ್ಲಿ ಅದು ಇಲ್ಲದೆ ಸೃಷ್ಟಿಯಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳು ಯಾವ ಮಿತಿಯಲ್ಲಿ ಇರಬೇಕೋ ಹಾಗಿದ್ದಾಗ ದೋಷವಾಗೋಲ್ಲ. ಅವಳು ಹದ ತಪ್ಪಿದಾಗ ಈ ಮೈ ಮನಸ್ಸು ಎಲ್ಲ ವಿಕಾರಕ್ಕೊಳಗಾಗುತ್ತೆ, ಆಗ ಆ ಭಗವಂತನ ನೋಡೋಕ್ಕಾಗೋಲ್ಲ. ಹಾಗಿರೋದ್ರಿಂದ ಪರಂಭಾವಂ ಅಜಾನಂತಹ, ನನ್ನ ಪರಸ್ವರೂಪವನ್ನು ಅರಿಯದವರು ನನ್ನನ್ನು ಏನಂತ ಭಾವಿಸ್ತಾರೆ ಅಂದರೆ, ಮಾನುಷೀಂ ತನುಂ ಆಶ್ರಿತಂ, ಮನುಷ್ಯ ದೇಹವನ್ನು ಧರಿಸಿದವನು ಎಂಬುದಷ್ಟನ್ನೇ ನೋಡ್ತಾರೆ. ಅಂದರೆ ನಾನು ಮನುಷ್ಯ, ನನ್ನಂತೆಯೇ ಕೃಷ್ಣನೂ ಮನುಷ್ಯ, ನನಗಿಂತ ಸ್ವಲ್ಪ ಜಾಸ್ತಿ ಸ್ಥಾನಮಾನ ಇರ್ಬೋದು, ಸ್ವಲ್ಪ ಬಲ ಜಾಸ್ತಿ ಇರ್ಬೋದು, ನನಗೂ ಒಂದು ದಿವಸ ಬರ್ಬೋದು. ಕೃಷ್ಣನಂತೆ ಇರೋರು ಇನ್ನೂ ಎಷ್ಟೋ ಕೋಟಿ ಜನ ಇರ್ಬೋದು. ಏನು ವೈಶಿಷ್ಟ್ಯ ಕೃಷ್ಣಂದು ಭಾರಿ ಅಂತ ಭಾವಿಸ್ತಾರೆ. ಯಾಕೆ ಅಂದರೆ, ಹೊರಗಡೆ ನೋಡುವ ರೂಪ ಮಾತ್ರ ಅವ್ರಿಗೆ ಕಾಣಿಸ್ತಾ ಇದೆಯೇ ಹೊರತು ಒಳಗಡೆ ಇರುವ ದೈವಿ ರೂಪ ಕಾಣಿಸ್ತಾ ಇಲ್ಲ, ಅದ್ರ ಹಿಂಗಡೆ ಇರುವಂಥ ಪರಸ್ವರೂಪವೂ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದನ್ನೇ ಸತ್ಯವಾಗಿ ಭಾವಿಸುವಂತಹದ್ದು ಲೋಕದ ಸ್ವಭಾವ. ಅದು ಹಾಗೆ ಭಾವಿಸ್ತಾ ಇದ್ದಾರೆ. ಉದಾಹರಣೆಗೆ, ಕೃಷ್ಣನಿಗೆ ಸುಖ ದುಃಖಗಳಿರಲಿಲ್ವೇ? ಇತ್ತು ಬೇಕಾದಷ್ಟು. ಶತ್ರುಗಳ ಬಾಧೆ ಇತ್ತು ಬೇಕಾದಷ್ಟು. ಸಂತೋಷ ಪಡೋಕ್ಕೆ ಬೇಕಾಗುವ ವಿಷಯಗಳು ಬೇಕಾದಷ್ಟು ಇತ್ತು. ನಮಗೂ ಲೋಕದಲ್ಲಿ ಒಂದಷ್ಟು ಸಂತೋಷ ಪಡೋಕ್ಕೆ ಬೇಕಾದ ವಿಷಯವೂ ಇದೆ,
ದುಃಖಕ್ಕೆ ಬೇಕಾದ ವಿಷಯ ಇದೆ. ಅಂದರೆ ಈ ವಿಚಾರದಲ್ಲಿ ನಾವು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ನಮ್ಮಂತನೇ ಕೃಷ್ಣ ಅಂತ ಅನಿಸುತ್ತೆ. ಲೋಕದಲ್ಲಿ ಇದ್ದವರಿಗೆಲ್ಲ ಎಷ್ಟೆಷ್ಟೋ ಸಂದರ್ಭದಲ್ಲಿ ಅಪವಾದಗಳು ಬರುತ್ತೆ. ಏನೂ ತಪ್ಪು ಮಾಡದೆ ಹೋದರೂ ಯಾರೋ ಒಬ್ಬರು ಇವನು ತಪ್ಪಿತಸ್ಥ ಅಂತ ಹೇಳ್ತಾರೆ. ಕಳ್ಳತನ ಮಾಡದೇ ಇದ್ದವನು ಕಳ್ಳ ಅಂತ ಕರೀತಾರೆ. ನಿರಹಂಕಾರಿಯಾದವನ್ನ ದುರಹಂಕಾರಿ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇದ್ದವನನ್ನು ಹಿಂಸೆ ಮಾಡ್ತಾ ಇದ್ದಾನೆ ಅಂತ ಕರೀತಾರೆ. ಇದೆಲ್ಲ ಅಪವಾದಗಳು, ಸಲ್ಲದ ಮಾತುಗಳು. ನಡೆದಿಲ್ಲ, ಹಾಗಿಲ್ಲ ವ್ಯಕ್ತಿ, ಆದರೂ ಜನ ಹಾಗೆಲ್ಲ ಭಾವಿಸ್ತಾರೆ. ಇದು ನಮಗೆಲ್ಲ ಇದ್ದರೆ ಕೃಷ್ಣನಿಗಿಲ್ವಾ ಅಂತ ಕೇಳಿದರೆ ಅವನನ್ನು ಜಾರ ಚೋರ ಅಂತೆಲ್ಲ ಬೈತಾರೆ. ಅಪವಾದ ಇಲ್ಲೋ ಅವನಿಗೆ? ಬೇಕಾದಷ್ಟು ಅಪವಾದಗಳಿಲ್ಲ ಇತ್ತು. ಗೋಪಿಯರನ್ನೆಲ್ಲ ಹತೋಟಿಲಿ ಇಟ್ಕೊಂಬಿಟ್ಟ. ಇವನು ಜಾರ, ಪರಸ್ತ್ರೀಯರಲ್ಲಿ ರಮಿಸಿದ ಅನ್ನೋ ರೀತಿಯಾದಂಥ ಭಾಷೆಯೆಲ್ಲ ಬಂದ್ಬಿಡ್ತು. ಅದೇ ರೀತಿಯಲ್ಲಿ ಚೋರ, ಅದು ಸಾಮಾನ್ಯ ಚೋರತನ ಅಲ್ಲ, ಚಿಕ್ಕ ಮಗುವಾಗಿಂದಲೂ ಚೌರ್ಯ. ಆದಮೇಲೆ ಸಾಮರ್ಥ್ಯ ಬೆಳೆದ ಮೇಲೆ ಕಳ್ತನ ಮಾಡೋದು ಅನ್ನೋ ವಿಷಯ ಬಂದರೆ ಅದು ಬೇರೆ ವಿಚಾರ. ಇವನಿಗೆ ಹುಟ್ಟಿನಿಂದ ಬೆಳೆದು ಬಂದುಬಿಟ್ಟಿದೆ. ಅಲ್ಲಿ ಬೆಣ್ಣೆ ಕದ್ದ, ಇಲ್ಲಿ ಇಂಥ ಕೆಲಸ ಮಾಡ್ದ. ಒಂದಲ್ಲ ಚೇಷ್ಟೆ, ಅಷ್ಟಿಷ್ಟಲ್ಲ. ಅದರಿಂದ ದೊಡ್ಡ ಕಳ್ಳ ಅಲ್ವ ಅವನು. ಅಷ್ಟು ಮಾತ್ರ ಅಲ್ಲ, ಆಮೇಲೂ ಸಹ ಯಾವುದ್ಯಾವುದೋ ತರಹ ಚೇಷ್ಟೆಗಳನ್ನೆಲ್ಲ ಮಾಡ್ತಾಯಿದ್ದ. ಜೀವಿಗಳ ಹೃದಯವನ್ನೆಲ್ಲ ಕದ್ದ ಒಂದು ದೃಷ್ಟಿಯಿಂದ. ಅದು ಒಂದು ಕಳ್ತನೆ ಅಲ್ವೇ? ಎಲ್ಲ ಸೋಲ್ತಾಯಿದ್ರು ಕೃಷ್ಣನ ಕಣ್ಣು ಕೂಡಲೇ. ಹಂಗೆ ಸೋಲೋ ತರಹ ಮಾಡೋದು ಸರಿನಾ? ಅದು ಅವ್ರವ್ರ ಅಧೀನದಲ್ಲಿ ಅವ್ರು ಇರಬೇಕು, ಏನೇ ಅಂದರೂ ಕೂಡ. ಕೃಷ್ಣನಿಗೆ ಮನಸ್ಸು ಸೋಲೋ ತರಹ ಆಗೋದ್ರೆ ಸರಿನಾ ಅದು? ಇವನು ಎಚ್ಚರಿಕೆ ಇರಬೇಕಿತ್ತು. ಕೊಳಲು ಓದಬೇಕಾದ್ರೆ ಮಿತವಾಗಿ ಓದಬೇಕಿತ್ತು. ಅಲಂಕಾರ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಎಲ್ಲರಿಗೂ ಕಣ್ಣಿಗೆ ಕಾಣಿಸುವಂತೆ ಓಡಾಡಬಾರ್ದಾಗಿತ್ತು. ಹೀಗೆಲ್ಲ ಜನ ಅನ್ಕೋತಾರೆ. ಅದರಿಂದ ಅವನನ್ನು ಏನು ಬಿಟ್ಟಿಲ್ಲ ಅಪವಾದ. ನಾವು ಕೇಳ್ತೀವಿ, ಸೆಮಂತಕ ಮಣಿಗಾಗಿ ಏನು ಕೆಲಸ ಮಾಡ್ದ, ಅದನ್ನು ಅಪಹಾರ ಮಾಡಿಬಿಟ್ಟ, ಇವೆಲ್ಲ ಕೇಳ್ತೀವಿ ನಾವು. ಆಮೇಲೆ ಅಪವಾದವನ್ನು ಕಳ್ಕೊಳ್ಳೋಕ್ಕೋಸ್ಕರ ಕೃಷ್ಣ, ಸಾಮಾನ್ಯ ಜನರು ತಮಗೆ ಅಪವಾದ ಬಂದರೆ ಹೇಗೆ ಕಳ್ಕೊಳ್ಳೋಕ್ಕೋಸ್ಕರ ನಿರಂತರ ಪರಿಶ್ರಮಿಸ್ತಾರೋ ಹಾಗೆ ಕೃಷ್ಣನೂ ಸಹ ನಾನು ಸೆಮಂತಕ ಕದ್ದಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಾಕಷ್ಟು ಪುರುಷ ಪ್ರಯತ್ನ ಮಾಡಬೇಕಾದ ಪರಿಸ್ಥಿತಿ ಬಂದೋಯ್ತು. ಇದಲ್ಲದೆ ಕಂಸ, ಜರಾಸಂಧ ಇವರುಗಳ ಕಾಟನ ತಡೆಯಲಾರದೆ ಹೇಗೆ ಕಷ್ಟಪಟ್ಟ ಅವನು. ಯಾದವ ಸೇನೆ ಜೊತೆಗೆ ಬಲರಾಮ ಶ್ರೀಕೃಷ್ಣರು ಮಥುರೆಯ ಮೇಲೆ ದಂಡೆತ್ತಿ ಹೋಗ್ತಾರೆ. ಹೋದಾಗ ಜರಾಸಂಧ ಇವನನ್ನು ಸೋಲಿಸ್ಬಿಡ್ತಾನೆ. ಅಂದರೆ ಕೃಷ್ಣನಿಗೆ ಸೋಲು ಬಂತು ಒಮ್ಮೆ ಅಂತಲೇ ಅರ್ಥ ಅಲ್ವ ಅದಕ್ಕೆ. ಲೋಕ ಎಲ್ಲ ಎಷ್ಟೋ ಸಂದರ್ಭದಲ್ಲಿ ಗೆಲ್ಲುತ್ತೆ, ಎಷ್ಟೋ ಸಂದರ್ಭದಲ್ಲಿ ಸೋಲುತ್ತೆ. ಲೋಕದ ಹಾಗೆ ಶ್ರೀಕೃಷ್ಣನೂ ಸಹ ಅವನ ಚರಿತ್ರೆಯೇ ಹೇಳುತ್ತಲ್ಲ, ಮಹಾಪುರುಷರು ಬರೆದಿರೋ ಚರಿತ್ರೆ, ಯಾರೋ ಸುಳ್ಳು ಹೇಳೋರು ಕಲ್ಪನೆ ಮೇಲೆ ಬರೆದಿರುವಂಥ ಮಾತಲ್ಲ. ಮಹಾಭಾರತ, ಭಾಗವತ, ಬೇರೆ ಬೇರೆ ಕಡೆಗಳಲ್ಲಿ ಹೀಗೆಲ್ಲ ಇಂಥ ವರ್ಣನೆಗಳನ್ನೆಲ್ಲ ನೋಡ್ತೀವಲ್ಲ. 17 ಸಾರಿ ಜರಾಸಂಧ ಶ್ರೀಕೃಷ್ಣನ ಮೇಲೆ ದಂಡೆತ್ತಿ ಹೋದನಂತ. 17 ಸಾರಿ ದಂಡೆತ್ತಿ ಹೋದ ಅಂತಂದರೆ ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಅವನು. ಅವನು ಜ್ಞಾತಕ್ಕೆ ಮೊದಲನೇ ಸರಿ ದಂಡೆತ್ತಿ ಹೋದಾಗಲೇ ಹದ ಹಾಕಲಿಲ್ಲ ಅಂದರೆ ಏನೋ ಅವನಿಗೂ ಒಂದು ಮಿತಿ ಇದೆ ಅಂತಲೇ ಅರ್ಥ. ಅದಕ್ಕೆ ನಮಗೆಲ್ಲ ಮಿತಿ ಇದೆ, ನಮ್ಮ ಬಲಕ್ಕೆ, ಬುದ್ಧಿಗೆ, ಎಲ್ಲಕ್ಕೂ ಇಷ್ಟೇ ನಮ್ಮ ತಿಳಿರೋ ಸಾಮರ್ಥ್ಯ ಅಂತ. ಅದೇ ರೀತಿಯಲ್ಲಿ ಕೃಷ್ಣನಿಗೂ ಸಹ ಇದೆಯಲ್ಲ. ಇಲ್ಲವರೆ 17 ಸರಿ ಯಾಕೆ ಜರಾಸಂಧ ದಂಡೆತ್ತಿ ಹೋಗಬೇಕಾಗಿತ್ತು? ಮೊದಲನೇ ಸರಿ ದಂಡೆತ್ತಿ ಹೋದ ಅಂದಾಗ ಅವನನ್ನು ಸಂಪೂರ್ಣ ಮುಗಿಸ್ಬಿಡ್ಬೋದಿತ್ತಲ್ಲ. ಇಲ್ಲ, ಅದರಿಂದ ನಮ್ಮ ಹಾಗೇ ಕೃಷ್ಣನು 18ನೇ ಬಾರಿ ದಂಡೆತ್ತಿ ಹೋದಾಗ ಮಥುರಾ ನರವನ್ನು ಸುಟ್ಟು ಬಿಡ್ತಾನೆ ಅವನು. ಶ್ರೀಕೃಷ್ಣ ಬಲರಾಮರು ಬೇರೆ ಕಡೆಯಲ್ಲಿ 50 ಪರ್ವತದಲ್ಲೆಲ್ಲ ಹೋಗಿರ್ತಾರೆ. ಸರ್ವಾಂತರ್ಯಾಮಿ, ಸರ್ವಜ್ಞ, ಸರ್ವಸಮರ್ಥ ಅಂತೆಲ್ಲ ಹೇಳ್ತೀವಿ ಕೃಷ್ಣನನ್ನು. ಆದರೆ ತನ್ನ ಪುರಿಯನ್ನೇ ಸಂಪೂರ್ಣವಾಗಿ ದಹನ ಮಾಡೋದು ಆ ಒಂದು ಶತ್ರು ಅಂತಂದರೆ ಇವನಿಗೆ ಅದನ್ನು ತಡೆಯೋಕ್ಕಾಗಲಿಲ್ವಲ್ಲ. ಅಂದರೆ ತಾತ್ಪರ್ಯ ಏನು? ನಮ್ಮಂತೆ ಅಲ್ವ ಕೃಷ್ಣ. ಹೀಗೆಲ್ಲ ಲೋಕ ಭಾವಿಸ್ತಾರೆ. ಹೀಗೆಲ್ಲ ಕೃಷ್ಣ ನಮಗೆ ಕಾಣಿಸೋದಕ್ಕೆ ಕಾರಣಗಳು ಏನೇನಿದೆ, ಅವನ ಹಿಂದಿನ ಇತಿಹಾಸವೇನೋ, ಲೀಲೆಗಾಗಿ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ,
ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಮಾನ್ಯ ಜನರ ಕೈಲಿ ಆಗೋಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಶುದ್ಧ ಸಾತ್ವಿಕ ಪ್ರಕೃತಿ ಇರುವ ಸತ್ಯವನ್ನು ಯಥಾವತ್ತಾಗಿ ನೋಡೋದಕ್ಕೆ ಬೇಕಾಗುವಂಥ ಯೋಗದ ಕಣ್ಣು, ಯೋಗ ದೃಷ್ಟಿ ತೆರೆದಿದ್ದರೆ ಸಾಧ್ಯ ಆಗೋದಕ್ಕೆ ಆಗುತ್ತೆ. ಹೀಗೆ ಅವನ ಯಥಾರ್ಥ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳದೆ ಇರೋದಕ್ಕೆ ಕಾರಣ ಪ್ರಕೃತಿನಲ್ಲಿ ಏನೋ ದೋಷ. ಪ್ರಕೃತಿಯಲ್ಲಿಂದ ಏನರ್ಥ? ಮೈ ಮನಸ್ಸುಗಳಲ್ಲೇ ಏನೋ ದೋಷ. ಅದನ್ನು ಇನ್ನೊಂದು ಪದದಲ್ಲಿ ಮೂಢಾಹ, ಮೋಹಗ್ರಸ್ತಾಹ ಎಂಬುದಾಗಿ ಹೇಳಿರುವಂಥದ್ದುಂಟು. ಲೋಕ ಎಲ್ಲ ಮೋಹಕ್ಕೆ ತುತ್ತಾಗಿದೆಯಂತ. ಅಂದರೆ ನಾನು ನನ್ನದು ಅನ್ನೋ ಪಾಶಕ್ಕೆ ಸಿಕ್ಬಿಟ್ಟಿದೆ, ಅಹಂಕಾರಕ್ಕೆ ಒಳಗಾಗಿದೆ, ಸತ್ಯ ಪೂರ್ತಿ ಅರ್ಥ ಆಗಲ್ಲ. ನಾವೇನಾದ್ರು ಒಂದು ಬಣ್ಣದ ಕನ್ನಡಕವನ್ನು ಹಾಕ್ಕೊಂಡು ವಸ್ತುವಿನ ಬಣ್ಣದ ಬಗ್ಗೆ ಮಾತಾಡೋಕೆ ಹೊರಟ್ರೆ ಏನಾಗ್ಬೋದು? ಬಣ್ಣನೇ ಯಾವುದೋ ತರಹ ಇರುತ್ತೆ, ನಮ್ಮ ಕನ್ನಡಕ ಬೇರೆ ಯಾವುದೋ ತೋರಿಸುತ್ತೆ, ನಾವು ಏನೇನೋ ಮಾತಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹೀಗಲ್ಲೂ ಇರುತ್ತೆ ಲೋಕದಲ್ಲಿ. ಹಾಗೆ ಈ ಮೈ ರಾಜಸ ತಾಮಸ ಧರ್ಮಗಳಿಂದ ತುಂಬಿಟ್ಟಿದೆ. ಇದನ್ನೇ ಅವಲಂಬಿಸಿಕೊಂಡಿರುವಂಥ ಮನೋಬುದ್ಧಿಗಳು ರಜಸ್ಸು ತಮಸ್ಸುಗಳ ಪ್ರಭಾವಕ್ಕೊಳಗಾಗ್ಬಿಟ್ಟಿದೆ. ಆ ರಜಸ್ಸು ತಮಸ್ಸು ಇರೋ ಸತ್ಯವನ್ನು ಯಥಾರ್ಥವಾಗಿ ತೋರ್ಸೋಕೆ ಬಿಟ್ಕೊಡಲ್ಲ. ಅದು ರಜಸ್ಸು ಒಂಥರ ಹಾವಳಿ ಮಾಡುತ್ತೆ, ತಮಸ್ಸು ಒಂಥರ ಹಾವಳಿ ಮಾಡುತ್ತೆ. ಇವೆರಡರ ಕಾರಣದಿಂದಾಗಿ ತಪ್ಪಾಗಿ ಅರ್ಥ ಮಾಡ್ಕೋಬಹುದು. ಎಷ್ಟೇ ಚೆನ್ನಾಗಿ ತಿಳಿತೀನಿ ಅಂತ ಪ್ರಯತ್ನಪಟ್ಟರೂ ಕೊನೆಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ಏನೋ ಒಂದು ತಪ್ಪು ತಿಳುವಳಿಕೆ, ಅದನ್ನೇ ಇಟ್ಕೊಂಡು ಜೀವನ ಮಾಡುವಂಥ ಒಂದು ಸ್ಥಿತಿ ಹೀಗೆ ಆಗುತ್ತೆ. ಅದರಿಂದ ನಾನು ಸಾಮಾನ್ಯ ಜನರ ಮನೋಬುದ್ಧಿಗಳಿಗೆ ಎಟುಕದ ಪರತತ್ವವೇ ವ್ಯಕ್ತವಾದಂಥ ಒಂದು ಸ್ವರೂಪದಲ್ಲಿದ್ದೇನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ತನ್ನ ಬಗ್ಗೆ ತಾನೇ ಒಂದು ಪರಿಚಯವನ್ನು ಅರ್ಜುನನಿಗೆ ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಅರ್ಜುನನಿಗೆ ಎಷ್ಟೋ ವಿಷಯ ಗೊತ್ತು. ಅವನು ಸಖಾ ಮಿತ್ರ, ದೀರ್ಘಕಾಲದಿಂದ ನೋಡ್ಕೊಂಡು ಬಂದಿದ್ದಾನೆ ಕೃಷ್ಣನನ್ನು. ಹಾಗಿದ್ದರೂ ಸಹ ಈ ಮಾಯೆ ಅನ್ನೋದು ಎಲ್ಲರನ್ನೂ ತುಂಬಿಕೊಳ್ಳುತ್ತೆ, ಅರ್ಜುನನನ್ನು ಆವರಿಸುತ್ತೆ. ಹಾಗಿರೋದ್ರಿಂದ ಮತ್ತೆ ಮತ್ತೆ ಅದನ್ನು ನೆನಪಿಸಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಕೃಷ್ಣ ಆ ಕಾರ್ಯವನ್ನು ಇಲ್ಲಿ ನಿರ್ವಾಹ ಮಾಡಿದ್ದಾನೆ ಎಂಬುದಾಗಿ ಭಾವಿಸ್ಕೋಬೇಕು. ಶ್ಲೋಕ 12. ಮೋಘಾಶಾಃ ಮೋಘಕರ್ಮಾಣಃ ಮೋಘಜ್ಞಾನಾಃ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಜನ ಯಾಕೋಸ್ಕರ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದಕ್ಕೊಂದು ಕಾರಣ ಬೇಕಲ್ಲ. ಆ ಕಾರಣ ಹೀಗಿದೆಯಪ್ಪ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ವರ್ಣಿಸ್ತಾ ಇದ್ದಾನೆ. ಮೋಘಾಶಾಃ ವ್ಯರ್ಥವಾದ ಆಸೆಗಳಿಂದ ತುಂಬಿದ್ದಾರೆ. ಮೋಘಕರ್ಮಾಣಃ ಉತ್ತಮ ಫಲವನ್ನು ಕೊಡದ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮೋಘಜ್ಞಾನಾಃ ನಿಷ್ಫಲವಾದ ನಿಷ್ಪ್ರಯೋಜನವಾದ ತಿಳುವಳಿಕೆಯನ್ನು ಗಳಿಸ್ಕೋತಾ ಇದ್ದಾರೆ. ವಿಚೇತಸಃ ಬುದ್ಧಿ ಹಾಳಾಗಿದೆ, ವಿವೇಕವಿಲ್ಲ. ಇವರು ರಾಕ್ಷಸೀಂ ರಾಕ್ಷಸರಿಗೆ ಸೇರಿದ ಮತ್ತು ಆಸುರೀಂ ಅಸುರರಿಗೆ ಸೇರಿದ ಮೋಹಿನೀಂ ಪ್ರಕೃತಿಂ ಮೋಹವನ್ನು ಅವರವರಿಗೆ ಹುಟ್ಟಿಸುವಂತಹ ಒಂದು ಪ್ರಕೃತಿಯನ್ನು, ಶರೀರ ಯಂತ್ರವನ್ನು, ಮನೋಬುದ್ಧಿಗಳ ರೂಪವಾದಂಥ ಸಾಧನೆಗಳನ್ನು ಆಶ್ರಯಿಸಿಬಿಟ್ಟಿದ್ದಾರೆ. ಹಾಗಿರೋದ್ರಿಂದಲೇ ಅವರಿಗೆ ಸತ್ಯ ಯಥಾರ್ಥವಾಗಿ ಗೊತ್ತಾಗ್ತಾ ಇಲ್ಲ ಅಂತ. ಅವರ ಸ್ವರೂಪದ ಬಗ್ಗೆ ಶ್ರೀಕೃಷ್ಣ ಪ್ರಭು ಕೊಟ್ಟ ವಿವರಣೆಯಲ್ಲಿ ಒಟ್ಟು ಸಮಗ್ರ ಲೋಕದಲ್ಲಿ ಯಾತಕ್ಕೆ ಹೀಗೆ ಒಂದು ನಡೆ ಬಂದಿದೆ ಅನ್ನೋದರ ಪರಿಚಯ ನಮಗೆ ಸಿಕ್ಕುವಂತೆ ಇದೆ. ಅದರಲ್ಲಿ ಆಸುರಿ ಪ್ರಕೃತಿ ಮತ್ತು ರಾಕ್ಷಸಿ ಪ್ರಕೃತಿ ಅಂತ ಎರಡು ಪ್ರಕೃತಿಯನ್ನು ಹೇಳಿ ಅವುಗಳನ್ನು ಜನ ಆಶ್ರಯಿಸಿಬಿಟ್ಟಿದ್ದಾರೆ ಅನ್ನೋ ಮಾತು ಬಂತು. ಇದರಲ್ಲಿ ಆಸುರಿ ಪ್ರಕೃತಿ ಅಂತಂದರೆ ರಾಜಸ ಪ್ರಕೃತಿ ಅಂತ ಅರ್ಥ ಅಂತ ಯೋಗಶಾಸ್ತ್ರ ಹೇಳುತ್ತೆ.
ಹಾಗಂದರೆ ಏನು ಅಂತ ಕೇಳಿದರೆ ರಜೋಗುಣ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಜಾಸ್ತಿ ಇದ್ದವರು ಅಂತ ಅರ್ಥ. ಆ ರಜೋಗುಣ ಮನಸ್ಸು ಬುದ್ಧಿಯಲ್ಲಿ ಜಾಸ್ತಿ ಇರಬೇಕಾದ್ರೆ ಮೈಯೂ ಅದೇ ತರಹ ಸೃಷ್ಟಿಯಲ್ಲೇ ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಆ ಮೈ ರಜೋಗುಣವನ್ನು ಮನಸ್ಸು ಬುದ್ಧಿಯಲ್ಲಿ ಜಾಸ್ತಿ ಮಾಡ್ತಾ ಇರುತ್ತೆ. ಆ ರಜೋಗುಣ ಜಾಸ್ತಿ ಆದಾಗ ಹೇಗಿರ್ತಾರೆ ಅವರು ವ್ಯಕ್ತಿಗಳು ಅಂತ ಕೇಳಿದರೆ ಅವರಿಗೆ ಒಂದು ನಿಷ್ಠೆ ಇರೋಲ್ಲ. ಮೊದಲನೇದಾಗಿ ಇದೇ ಸರ್ವಶ್ರೇಷ್ಠವಾದದ್ದು ಅಂತ ಈಗ ಒಮ್ಮೆ ಹೀಗೆ ಅನಿಸಿದರೆ ನಾಳೆ ಇನ್ನೊಮ್ಮೆ ಇನ್ನೊಂದು ಅನಿಸುತ್ತೆ. ಇವತ್ತು ಇದು ಬೇಕು ಅಂತ ಅನಿಸುತ್ತೆ, ನಾಳೆ ಅದು ಬೇಕು ಅಂತ ಅನಿಸುತ್ತೆ, ಇಲ್ಲಿರೋಣ ಅಂತ ಅನಿಸುತ್ತೆ, ಅಲ್ಲಿರೋಣ ಅಂತ ಅನಿಸುತ್ತೆ. ಹೀಗೆ ಚಿತ್ತ ಚಾಂಚಲ್ಯ, ಅಪಾರವಾದ ಚಿತ್ತ ಚಾಂಚಲ್ಯ. ಇದಕ್ಕೆ ರಜೋಗುಣದ ಪ್ರಕೃತಿ ಉಳ್ಳವರು ಎಂಬುದಾಗಿ ಕರೀತಾರೆ. ಅದು ಯಾರಿಗಿದೆ ಅಂತ ಕೇಳಿದರೆ ಯೋಗಶಾಸ್ತ್ರ ಹೇಳುತ್ತೆ, ದೈತ್ಯರು ಅಂತ ಒಂದು ವರ್ಗ ಇದೆ, ದಾನವರು ಅಂತ ಒಂದು ವರ್ಗ ಇದೆ. ದ್ವಿತೀಯ ಪುತ್ರರು ದೈತ್ಯರು, ಧನುವಿನ ಮಕ್ಕಳು ದಾನವರು. ಇವರಿಬ್ಬರೂ ಸಹ ರಜೋಗುಣ ಪ್ರಧಾನವಾದ ಸೃಷ್ಟಿ ಅಂತ. ಅಂದರೆ ಸಮಗ್ರ ಸೃಷ್ಟಿಯಲ್ಲಿ ದೈತ್ಯರು ದಾನವರು ಅಂತ ಒಂದು ದೇವತೆಗಳ ಗುಂಪಿಗೆ ಸೇರಿದ ದೇವಯೋನಿಗಳಾದಂಥ ಜೀವಿಗಳಿದ್ದಾರೆ. ದೇವಲೋಕದಲ್ಲಿ ಸಂಚಾರ ಮಾಡ್ತಾರೆ, ನಾನಾ ಲೋಕಗಳಲ್ಲಿ ಸಂಚಾರ ಮಾಡುವಂಥ ಜೀವಿಗಳಿದ್ದಾರೆ. ಅವರು ರಾಜಸ ಧರ್ಮದಿಂದ ಕೂಡಿದವರಾಗಿದ್ದಾರೆ. ಇನ್ನು ರಾಕ್ಷಸಿ ಪ್ರಕೃತಿಯಿಂದ ಕೂಡಿದವರು ಅಂತ, ಒಂದು ಆಸುರಿ ಪ್ರಕೃತಿಯಿಂದ ಕೂಡಿದವರು, ಇನ್ನು ಕೆಲವರು ರಾಕ್ಷಸಿ ಪ್ರಕೃತಿಯಿಂದ ಕೂಡಿದವರು. ರಾಕ್ಷಸಿ ಪ್ರಕೃತಿ ಅಂದರೆ ರಾಕ್ಷಸರ ಮೈಯನ್ನು ಹೊಂದಿದವರು, ರಾಕ್ಷಸರ ಮೈ ಮನಸ್ಸುಗಳನ್ನು ಹೊಂದಿದವರು ಅಂತ. ಅವ್ರು ಯಾರು ಅಂತ ಕೇಳಿದರೆ ತಮೋಗುಣ ತುಂಬ ಜಾಸ್ತಿ ತುಂಬಿದವರು ಅಂತ ಅರ್ಥ. ತಮೋಗುಣ ತುಂಬ ಜಾಸ್ತಿ ತುಂಬಿದಾಗ ಯಾವುದ್ರ ಬಗ್ಗೆಯೂ ಸರಿಯಾದ ತಿಳುವಳಿಕೆ ಬರೋದಿಲ್ಲ. ಬರದೇ ಇದ್ದಿದ್ದರಿಂದ ವಿವೇಕ ಇರೋಲ್ಲ. ಏನು ನನ್ನ ಕರ್ತವ್ಯ, ಯಾವುದು ನನ್ನ ಕರ್ತವ್ಯ ಅಲ್ಲ ಅನ್ನೋ ಬಗ್ಗೆ ಗೊತ್ತಾಗೋಲ್ಲ. ಕರ್ತವ್ಯ ಅಲ್ಲದೇ ಇದ್ದಿದ್ದನ್ನು ಕರ್ತವ್ಯ ಅಂತ ಅಂದ್ಕೊಂಡು ಮಾಡ್ತಾರೆ, ಕರ್ತವ್ಯವಾದದ್ದನ್ನು ಮಾಡೋದಿಲ್ಲ. ಹೀಗೆಲ್ಲ ವ್ಯವಹಾರ ಮಾಡ್ಕೋತಾ ಇರ್ತಾರೆ. ವಿರುದ್ಧ ಕೃತ್ಯ ರತಾಹ, ತಮಗೆ ಸಲ್ಲದ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ತಾವು ಏನು ಕೆಲಸ ಮಾಡಿದ್ರೆ ತಮ್ಮ ಮೈಗೆ ಹೊಂದುತ್ತೋ ಅದನ್ನ ಮಾಡಿದಾಗ ಅದು ಕರ್ಮಯೋಗ ಆಗಿಬಿಡುತ್ತೆ. ತಮ್ಮ ಮೈಗೆ ಹೊಂದದೇ ಇರುವಂಥ ಕರ್ಮವನ್ನು ತಾನು ಎಷ್ಟೇ ಇಷ್ಟಪಟ್ಟು ಮಾಡ್ತೇನೆ, ಎಷ್ಟೇ ಚೆನ್ನಾಗಿ ಮಾಡ್ತೇನೆ ಅಂತಂದರೂ ಅದು ವಿರುದ್ಧ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೀಗೆ ಇರುವಂಥವರು ಯಾರಿದ್ದಾರೋ ಅವರು ರಾಕ್ಷಸರು. ರಾಕ್ಷಸ ಇವೆಲ್ಲ ಶಬ್ದಗಳು ಹಾಗೆ ಬಂದಿದೆ. ಅದನ್ನು ಯೋಗಶಾಸ್ತ್ರ ಪಿಶಾಚಾದಯ, ರಾಕ್ಷಸರು, ಪಿಶಾಚಿಗಳು ಮೊದಲಾದವರೆಲ್ಲ ಈ ತಾಮಸವಾದ ಸೃಷ್ಟಿಗೆ ಸೇರಿದವರು. ಇವರು ಕೂಡ ದೇವಯೋನಿಗಳು ಎಂಬುದಾಗಿ ಕರೆಯಲ್ಪಡ್ತಾರೆ. ಅಂದರೆ ದೇವಲೋಕದಲ್ಲೇ ವಾಸ ಮಾಡುವಂತಹ ನಾನಾ ಜೀವಕೋಟಿಗಳೇನೆ ಅವರು. ಇದೇ ಧರ್ಮವನ್ನು, ಆಸುರಿ ಧರ್ಮವನ್ನು, ಅದೇ ರೀತಿಯಲ್ಲಿ ರಾಕ್ಷಸಿ ಧರ್ಮವನ್ನು ಉಳ್ಳವರಾಗಿ ಮನುಷ್ಯರೂ ಸಹ ಲೋಕದಲ್ಲಿ ಹುಟ್ಟಿ ಬರೋದುಂಟು. ಅಂದರೆ ರಜೋಗುಣ ಹೆಚ್ಚಾಗಿರುವಂತಹ ಮೈ ಮನಸ್ಸುಳ್ಳವರು, ತಮೋಗುಣ ಹೆಚ್ಚಾಗಿರುವಂಥ ಮೈ ಮನಸ್ಸುಳ್ಳವರು. ಇವ್ರನ್ನ ಏನಂತ ಕರಿಬೇಕು ಅಂದರೆ ಆಸುರಿ ಪ್ರಕೃತಿಯನ್ನು ಹೊಂದಿದ ಮಾನವರು, ರಾಕ್ಷಸಿ ಪ್ರಕೃತಿಯನ್ನು ಹೊಂದಿದ ಮಾನವರು ಎಂಬುದಾಗಿ ಕರಿಬೇಕು. ಹೀಗೆ ಇಂಥ ಮಾನವರು ಇರ್ತಾರಲ್ಲ, ಇವರು ಹೇಗಿರ್ತಾರೆ, ಅವರ ಒಟ್ಟು ನಡೆ ಏನು ಎಂಬುದಾಗಿ ಕೇಳಿದರೆ ಅವರು ಮೋಹಿನೀಂ ಪ್ರಕೃತಿಂ ಆಶ್ರಿತ, ಮೋಹವನ್ನು ಉಂಟು ಮಾಡುವ ಪ್ರಕೃತಿಯನ್ನು ಉಳ್ಳವರಾಗಿದ್ದಾರೆ. ಅಂದರೆ ಇವರ ಶರೀರ ಮತ್ತು ಮನಸ್ಸು ಬುದ್ಧಿಗಳು ಈ ಸೃಷ್ಟಿಯಲ್ಲಿರುವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಡಲ್ಲ. ಮೋಹ ಅಂದರೆ ತಮಸ್ಸಿನಿಂದ ಬರುವಂಥ ಒಂದು ಗುಣ. ಅಲ್ಲಲ್ಲೇ ಮೈ ಸೋಲುವಂಥದ್ದು, ಮನಸ್ಸು ಸೋಲುವಂಥದ್ದು ನಡೆ, ವಶವಾಗುವಂಥ ನಡೆ. ಈ ಕಾರಣದಿಂದ ತಟಸ್ಥರಾಗಿ ನಿಂತು ಗುಣದೋಷಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವ ಸಾಮರ್ಥ್ಯ ಇಲ್ಲದೇ ಇದ್ದವರು. ಅಂಥ ಮೈಕಟ್ಟದು, ಅಂಥ ಮನಸ್ಸು ಮತ್ತು ಬುದ್ಧಿಯ ಪ್ರಕೃತಿಯವರು. ಮೋಹಿನೀಂ ಪ್ರಕೃತಿಂ ಆಶ್ರಿತಾ. ಪರಿಣಾಮ ಏನೇನು ಅಂತ ಕೇಳಿದರೆ ಮೋಘಾಶಾಹ, ಸಲ್ಲದ ಆಸೆಗಳನ್ನು ತುಂಬಿಕೊಂಡಿರ್ತಾರೆ. ಮೋಘ ಅಂದರೆ ನಿರರ್ಥಕಂ ಅಂತ, ನಿಷ್ಪ್ರಯೋಜನವಾದ, ಉಪಯೋಗಕ್ಕೆ ಬರದೇ ಇರುವ ಆಸೆಗಳನ್ನು ಹೊಂದಿರ್ತಾರೆ. ನಾವು
ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಓದ್ತಾ ಇರುವಾಗ ತಿರುಕನಬ್ಬ ನೂರ ಮುಂದೆ ಅಂತ ಪದ್ಯವನ್ನು ಹೇಳೋದು ಕೇಳೋದು ಎಲ್ಲ ಮಾಡಿದ್ದೀವಿ. ತಿರುಕ ಕೂತ್ಕೊಂಡು ಒಂದು ಸಂಕಲ್ಪ ಮಾಡ್ತಾ ಇದ್ದಾನೆ, ಹೀಗಾದರೆ ಹೇಗೆ ಅಂತ. ಮುಂದಕ್ಕೆ ರಾಜಕುಮಾರನ ಆಯ್ಕೆ, ಆನೆ ಒಂದು ಮಾಲೆಯನ್ನು ಹೊತ್ತು ಬರ್ತಾ ಇದೆ, ನನ್ನ ಕತ್ತಿಗೆ ಅದು ಹಾಕ್ತು ಅಂತಾದರೆ ನಾನು ರಾಜಕುಮಾರನಾಗ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದಾನೆ. ಇದು ತಿರುಕನ ಕನಸು ಅಂತ. ಇದು ಆ ತಿರುಕನಿಗೆ ಮಾತ್ರ ಅಲ್ಲ ಇರೋದು ಕನಸು. ಲೋಕಸಾಮಾನ್ಯವೆಲ್ಲ ತಮ್ಮ ಅದೃಷ್ಟಕ್ಕೆ ಸಲ್ಲದ, ತಾವು ಹಿಂದಿಂದ ತಗೊಂಬಂದಿರುವಂಥ ಪುಣ್ಯಕ್ಕೆ ಸಲ್ಲದ, ತಮ್ಮ ಪುರುಷ ಪ್ರಯತ್ನಕ್ಕೆ ಸಲ್ಲದ ಆಸೆ ಅಪೇಕ್ಷೆಗಳನ್ನು ಬೇಕಾದಷ್ಟು ಇಟ್ಕೊಂಡಿರ್ತಾರೆ. ಒಬ್ಬನಿಗೆ ನಾನು ಇಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ, ಅವನ ಜನ್ಮದಲ್ಲಿ ಕಟ್ಟೋಕ್ಕಾಗಲ್ಲ. ತಾನು ಇಂಥ ವಿಶಿಷ್ಟವಾದ ವಾಹನವನ್ನು ಪಡಿಬೇಕು ಅಂತ ಆಸೆ, ಪಡೆಯೋಕ್ಕಾಗಲ್ಲ. ಇಷ್ಟು ದೊಡ್ಡ ಸ್ಥಾನವನ್ನು ಪಡಿಬೇಕು, ಮಂತ್ರಿ ಆಗಬೇಕು, ಅಧ್ಯಕ್ಷನಾಗಬೇಕು, ಏನೋ ಬಹಳ ವಿಶ್ವಪ್ರಸಿದ್ಧನಾದ ಕಲಾಕಾರನಾಗಬೇಕು, ವಿಶ್ವಪ್ರಸಿದ್ಧನಾದ ಆಟಗಾರನಾಗಬೇಕು, ನೂರಾರು ಥರದ ಅಪೇಕ್ಷೆಗಳು. ಆದರೆ ಅವೆಲ್ಲವೂ ಮೋಘ, ಅಂದರೆ ವ್ಯರ್ಥವಾದ ಅಪೇಕ್ಷೆಗಳು. ಅಂದರೆ ಕಾರ್ಯರೂಪಕ್ಕೆ ತರೋಕೆ ಆಗೋಲ್ಲ. ಯಾಕಾಗೋಲ್ಲ ಅಂತ ಕೇಳಿದ್ರೆ, ಮೈ ಮನಸ್ಸಿಗೆ ಒಂದು ಮಿತಿ ಇದೆ. ಆ ಮಿತಿ ಯಾತಕ್ಕೋಸ್ಕರ ಬಂದಿದೆ? ಜನ್ಮಾಂತರ ಕರ್ಮಗಳ ಕಾರಣದಿಂದಾಗಿ ಒಂದು ಮಿತಿ ಏರ್ಪಟ್ಬಿಟ್ಟಿದೆ. ಇದನ್ನು ಮೀರಿ ಹೋಗೋಕೆ ಆಗೋಲ್ಲ ಹಾಗಿದೆ. ಹಾಗಿದ್ದಾಗ ಈ ಮಿತಿಗೆ ತಕ್ಕ ಅಪೇಕ್ಷೆಗಳನ್ನು, ಆಸೆಗಳನ್ನು ಇಟ್ಕೊಂಡಿದ್ದರೆ ಅದೆಲ್ಲ ಈಡೇರುತ್ತೆ. ಅದು ಈ ಆಸುರಿ ಮತ್ತು ರಾಕ್ಷಸಿ ಪ್ರಕೃತಿಯ ಜನಗಳು ಹಾಗಿರೋಲ್ಲ. ಅವರ ಮಿತಿಗೆ ಮೀರಿದ ಆಸೆಗಳನ್ನು ಇಟ್ಕೊಂಡು ನಿರಾಶರಾಗ್ತಾನೇ ಇರ್ತಾರೆ. ಅಯ್ಯೋ ನಾನು ಹೀಗೆ ಅಂದ್ಕೊಂಡೆ ಅದಾಗಲಿಲ್ಲ, ಅಯ್ಯೋ ನಾನು ಹೀಗೆ ಅಂದ್ಕೊಂಡೆ ಅದಾಗಲಿಲ್ಲ. ಆಮೇಲೆ ನಿರಾಶರಾಗಿ ದುಃಖಕ್ಕೆ ಒಳಗಾಗ್ತಾ ಹೋಗ್ತಾರೆ. ಮೋಘ ಕರ್ಮಾಣ, ಮೋಘ ಅಂದರೆ ನಿರರ್ಥಕವಾದ, ವ್ಯರ್ಥವಾಗುವಂತಹ ಕರ್ಮಗಳುಳ್ಳವರು ಬಹಳ ದೀರ್ಘಕಾಲ ಪರಿಶ್ರಮಿಸ್ತಾರೆ. ಇದರ ಫಲ ಏನೂ ಸಿಕ್ಕಲ್ಲ. ಯಾಕೆ ಸಿಕ್ಕಲ್ಲ ಅಂತ ಕೇಳಿದ್ರೆ, ಆ ಫಲ ಪಡೆಯೋಕ್ಕೆ ಬೇಕಾಗುವ ಅಧಿಕಾರ ಸಂಪತ್ತಿಲ್ಲ ಇವನಲ್ಲಿ. ಅದಕ್ಕೆ ಬೇಕಾದ ಪುಣ್ಯ ಮಾಡಿ ಬಂದಿದ್ದರೆ ಅಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ತಕ್ಕ ಫಲ ಬಂದೇ ಬರುತ್ತೆ. ಅದು ಪ್ರಯತ್ನ ಚೆನ್ನಾಗಿದೆ, ಆದರೆ ಅದರ ಫಲ ಪಡೆಯೋಕ್ಕೆ ಬೇಕಾಗುವ ಪುಣ್ಯನ ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ ಅಂದರೆ ಅದಕ್ಕೆ ಆ ಫಲ ಪಡೆಯೋದಕ್ಕೆ ಬೇಕಾಗುವ ಅಧಿಕಾರ ಇಲ್ಲ ಅವನಿಗೆ. ಆಗಿದ್ದಾಗ ಏನಾಗುತ್ತೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ಕಣಪ್ಪ, ಏನೂ ಉಪಯೋಗ ಆಗಲಿಲ್ಲ ಅಂತ ಅನ್ಕೋತಾನೆ. ಇವ್ರಿಗೆ ಏನಂತ ಕರಿಬೇಕು? ಮೋಘ ಕರ್ಮಾಣ, ವ್ಯರ್ಥವಾದ ಕರ್ಮವನ್ನು ಮಾಡ್ತಾ ಇರುವವರು ಅಂತ. ಅಂದರೆ ತನ್ನ ಮಿತಿ ಏನು, ತಾನು ಯಾವ ಕರ್ಮವನ್ನು ಆಚರಣೆ ಮಾಡಿದ್ರೆ ತನಗೆ ಫಲ ಸಿಗುತ್ತೆ ಅನ್ನೋ ತಿಳುವಳಿಕೆ ಇಲ್ಲ. ಮೋಹಕ್ಕೆ ಒಳಗಾಗ್ತಾರೆ. ಅವನು ಹೀಗೆ ಮಾಡಿದ್ದಾನೆ, ನಾನು ಹೀಗೆ ಮಾಡ್ತೇನೆ. ಅವನಿಗೆ ಯಾವುದೋ ಪುಣ್ಯ ಇದೆ, ಅದು ಗೊತ್ತಾಗೋಲ್ಲ. ನನಗೆ ಆ ಪುಣ್ಯ ಇಲ್ಲ, ಅದು ಅರ್ಥ ಆಗಲ್ಲ. ಅವನು ಮಾಡಿದ ಕಾರ್ಯ ನಾನು ಮಾಡೋಕ್ಕೋಗಿ ದೊಡ್ಡ ಸಮಸ್ಯೆಗೆ ಸಿಗಾಕೊಂಡು ನೆರಳ್ತೇನೆ. ಲೋಕದಲ್ಲಿ ಏನೇ ಕರ್ಮ ಮಾಡಿದ್ರೂ ಒಂದಷ್ಟು ಫಲ ಬಂದೇ ಬರುತ್ತೆ ಅನ್ನೋ ವಿಷಯ ಇದೆ. ಆದರೆ ಅದು ನಿಜವಾಗಲೂ ಒಳ್ಳೆಯ ಫಲನ ಅಥವಾ ಕೆಟ್ಟ ಫಲನ, ಇದನ್ನು ಸಹ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ತುಂಬ ದುಡ್ಡು ಬಂದುಬಿಡ್ತು, ಏನೋ ಒಂದು ಕೆಲಸ ಮಾಡಿದೆ, ಯಾರೋ ಹೇಳ್ಕೊಟ್ರು ಒಂದು ಉಪಾಯನ, ತುಂಬ ದುಡ್ಡು ಬಂದುಬಿಡ್ತು ಅಂತಂದರೆ ಕರ್ಮಕ್ಕೆ ಫಲ ಬಂತಲ್ವೇ ಅಂತ ನನಗೆ ಅನಿಸುತ್ತೆ. ಆದರೆ ಸತ್ಫಲವೇ ಅಸತ್ಫಲವೇ ಅಂತ ಯೋಚನೆ ಮಾಡಬೇಕಲ್ಲ. ಆ ಹಣ ಬಂದಿರುವ ಕ್ರಮ ಇದೆಯಲ್ಲ, ಅದರಲ್ಲಿ ಏನೋ ದೋಷ ಇದೆ. ಲೋಕಕ್ಕೆ ಯಾವುದೋ ರೀತಿಯಲ್ಲಿ ಮಂಕು ಬೂದಿ ಎಸೆದು ಮೋಸ ಮಾಡಿ ಸಂಗ್ರಹಿಸಿದ ಹಣ ತುಂಬ ದೊಡ್ಡ ಮೊತ್ತ ಇದೆ ಅಂತಂದರೆ ಇದೇನಾದರೂ ಇವನ ಜೀವನವನ್ನು ಸುಂದರವಾಗಿಟ್ಟು ಇಡೋದಕ್ಕೆ ಕಾರಣವಾಗುತ್ತಾ? ಪಾಪದ ದುಡ್ಡು ನಾನಾ ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಬದುಕಿರೋಷ್ಟು ಕಾಲವು ಇನ್ಯಾವುದೋ ಒಂದು ಜನ್ಮಕ್ಕೆ ಬಂದು ಅದಷ್ಟು ಸಾಲ ತೀರಿಸಬೇಕಾಗ್ಬೋದು, ಹಾಗೆ 10 ಜನ್ಮಗಳೆತ್ತೋಕ್ಕೆ ಕಾರಣ ಆಗ್ಬಿಡ್ಬೋದು. ಆದರೆ ಇವನಿಗೆ ಗೊತ್ತಿಲ್ಲ, ನಾನು ಭಾಳ ದೊಡ್ಡ ಸಾಧನೆ ಮಾಡಿದ್ದೀನಿ, ಇಷ್ಟು ಕೋಟಿ ದುಡ್ಡಿದೆ ಸ್ವಾಮಿ ಅಂತ ಸಂತೋಷ ಪಡ್ತಾ ಇರ್ತಾನೆ. ಆದರೆ ಇದು ಸತ್ಫಲವೇ ಅಂತ ಕೇಳಿದ್ರೆ ಸತ್ಫಲ ಅಲ್ಲ, ಒಳ್ಳೆಯ ಫಲ ಅಲ್ಲ, ಕೆಟ್ಟ ಫಲ. ಆದ್ದರಿಂದ ಇವರು ಇಂಥ ಕಾರ್ಯ ಏನೇನೇ ಮಾಡಿದ್ರು ಲೋಕದಲ್ಲಿ ಅವರೆಲ್ಲರೂ ಮೋಘ ಕರ್ಮಾಣ, ವ್ಯರ್ಥವಾದ ಕರ್ಮವನ್ನು ಆಚರಿಸಿದವರು
ಎಂಬುದಾಗಿಯೇ ಕರೆಯಲ್ಪಡ್ತಾರೆ. ಇನ್ನು ಮೂರನೇದಾಗಿ ಮೋಘಜ್ಞಾನ. ಮೋಘಜ್ಞಾನ ಅಂದರೆ ವ್ಯರ್ಥವಾದ ಜ್ಞಾನವುಳ್ಳವರು ಅಂತ. ಯಾವ್ಯಾವುದೋ ಜ್ಞಾನ ಇದೆ ಅವರಿಗೆ, ಆ ಜ್ಞಾನ ಅವ್ರ ಜೀವನಕ್ಕೇನು ಉಪಯೋಗಕ್ಕೆ ಬರಲ್ಲ, ಬಳಸ್ಕೊಳ್ಳೋಕ್ಕೆ ಗೊತ್ತಿಲ್ಲ ಆ ತಿಳುವಳಿಕೆಯನ್ನು. ಹಾಗಿದ್ದಾಗ ಏನಂತ ಕರಿಬೇಕು? ವ್ಯರ್ಥವಾದ ತಿಳುವಳಿಕೆ ಇದ್ದವರು ಅಂತ. ತಮಾಷೆಯಾಗಿ ಒಂದು ಮಾತನ್ನು ಹೇಳ್ತಾರೆ, ಸುಭಾಷಿತ ರೂಪದ ಒಂದು ಮಾತು. ಕಾಕಸ್ಯ ಕತಿವಾದಂತಹ ಮೇಷಸ್ಯಾಂಡಂ ಕಿಯತ್ ಫಲಂ. ಯಾರೋ ಒಬ್ಬ ದೀರ್ಘಕಾಲದ ಸಂಶೋಧನೆ ಮಾಡಿದ್ದಾನೆ. ಏನಪ್ಪ ಅಂದರೆ ಕಾಗೆಗಳಿಗೆ ಹಲ್ಲೆಷ್ಟಿರುತ್ತದೆ ಅಂತ. ಹಲ್ಲು ಯಾವಾಗ ಬಂತು, ಎಷ್ಟಿತ್ತು, ಎಷ್ಟು ಬಿದ್ದೋಯ್ತು ಎಲ್ಲ ಅವನಿಗೆ ಲೆಕ್ಕಾಚಾರ ಪೂರ್ತಿ ಇದೆ. ಮೇಷಸ್ಯ ಅಂಡಂ ಕಿಯತ್ ಫಲಂ. ಮೇಷ ಇದೆಯಲ್ಲ ಆಡು, ಅದರ ಅಂಡ ಅಂದರೆ ಬೀಜ, ಕಿಯತ್ ಫಲಂ ಅಂದರೆ ಎಷ್ಟು ತೂಕ ಇದೆ ಅದಕ್ಕೆ ಅಂತ ಇವನು ದೊಡ್ಡ ಶೋಧನೆ ಮಾಡಿದ್ದಾನೆ. ಇದೇ ತರಹ ಬೇಕಾದಷ್ಟು ತಿಳುವಳಿಕೆಯನ್ನು ಸಂಪಾದನೆ ಮಾಡಿದ್ದಾನೆ. ಈ ತಿಳುವಳಿಕೆಯಿಂದ ಏನು ಲಾಭ? ಇಡೀ ಜೀವನ ಪೂರ್ತಿ ಆ ಕೆಲಸ ಮಾಡಿದ್ದಾನೆ. ಇದಕ್ಕೇನಂತ ಕರಿಬೇಕು? ಮೋಘಜ್ಞಾನ ಅಂತ. ಪ್ರಯೋಜನಕ್ಕೆ ಬರುವ ತಿಳುವಳಿಕೆಯನ್ನು ಸಂಪಾದನೆ ಮಾಡಿಲ್ಲ. ಅದಕ್ಕೆ ಬದಲಿಗೆ ನನ್ನ ಶರೀರ ಏನು, ನನ್ನ ಮನೋಬುದ್ಧಿಗಳೇನು, ನಾನು ಎಲ್ಲಿ ಬಂದುಬಿಟ್ಟಿದ್ದೀನಿ, ಇಲ್ಲಿ ನನ್ನ ಪಾತ್ರ ಏನು, ನಾನು ಏನು ಮಾಡಿದರೆ ನನ್ನ ಆತ್ಮೋದ್ಧಾರವನ್ನು ಕಾಣ್ಬೋದು, ಇದಕ್ಕೆ ಬೇಕಾಗುವಂಥ ತಿಳುವಳಿಕೆಯನ್ನು ಗಳಿಸೋದಾದರೆ ತುಂಬ ಸಾರ್ಥಕವಾದ ತಿಳುವಳಿಕೆ ಅಂತ. ಲೋಕ ಎಲ್ಲ ಹೀಗೆಲ್ಲ ಯಾವ್ಯಾವುದನ್ನೋ ತುಂಬ ದೊಡ್ಡದು ಅಂತ ಅಂದ್ಕೊಂಡು ಇಡೀ ಜೀವನವನ್ನು ಅದಕ್ಕೆ ಶ್ರಮಿಸಿ ಯಾವುದು ಅತ್ಯಂತ ಮುಖ್ಯವಾದದ್ದೋ ಅದನ್ನು ತಿಳಿಯದೇ ಕಾಲ ಕಳೆದುಬಿಡ್ತಾರೆ. ಹಾಗಾದಾಗ ಏನಂತ ಕರಿಬೇಕು? ಮೋಘಜ್ಞಾನ, ನಿಷ್ಪ್ರಯೋಜನವಾದ ಜ್ಞಾನವನ್ನು ಪಡೆದವರು ಎಂಬುದಾಗಿ ಕರಿಬೇಕು. ಯಾವ ಜ್ಞಾನವನ್ನು ಪಡೆದರೂ ಅದು ನನ್ನ ಜೀವನಕ್ಕೆ ಉಪಯುಕ್ತವಾಗಬೇಕು. ಅದೇ ರೀತಿಯಲ್ಲಿ ನನ್ನಂತೆ ಇರುವಂಥ ಲೋಕದ ಜನಗಳಿಗೆ ಉಪಯೋಗ ಆಗಬೇಕು. ಅಂಥದ್ದು ಯಾವುದಾದ್ರೂ ಒಂದು ಪಡೆದೆ ಅದರಿಂದ ಇಷ್ಟು ಪ್ರಯೋಜನವನ್ನು ನಾನು ಪಡಿತಾ ಇದ್ದೀನಿ ಅಂತ ಆಗೋದಾದರೆ ಅದರಲ್ಲಿ ಒಂದು ಕಿಂಚಿತ್ ಲಾಭ ಇದೆ. ಆದರೆ ತುಂಬ ಪ್ರಧಾನವಾದ ಯಾವುದನ್ನು ತಿಳಿಬೇಕೋ ಅದನ್ನು ತಿಳಿದೇ ಹೋದರೆ ಆಗ ತುಂಬ ದೊಡ್ಡ ನಷ್ಟ. ಯಾಕೆಂದರೆ ಮಾನವ ಜನ್ಮ ಅಪೂರ್ವವಾದದ್ದು. ಎಷ್ಟೋ ಸಹಸ್ರಾರು ಜನ್ಮಗಳ ಅನಂತರದಲ್ಲಿ ಅಪರೂಪಕ್ಕೆ ಸಿಕ್ಕುವಂಥ ಒಂದು ಜನ್ಮ. ಈ ಜನ್ಮ ಸಿಕ್ಕಿದಾಗ ಈ ಬುದ್ಧಿ ಮನಸ್ಸು ನಮ್ಮ ಒಳಗಡೆ ಬೆಳಗ್ತಾ ಇರೋ ಪರತತ್ವವನ್ನು ದರ್ಶನ ಮಾಡೋಕ್ಕೆ ಆಗುತ್ತೆ ಪ್ರಯತ್ನ ಪಟ್ಟರೆ. ಹಾಗಿದ್ದಾಗ ಅದಕ್ಕೆ ಬೇಕಾಗೋ ತಿಳುವಳಿಕೆಯನ್ನು ಗಳಿಸ್ಬೇಕಾದ್ದಲ್ವೇ ಕರ್ತವ್ಯ. ಅದು ಬಿಟ್ಟು ಏನೇನೋ ಮಾಡ್ತಾಯಿದ್ದೀನಿ ಅಂದರೆ ಏನು ಲಾಭ ಅಂತ. ಯಾರೋ ಒಬ್ಬರು ವಿಜ್ಞಾನಿಗಳು ಜ್ಞಾಪಿಸ್ಕೊಯ್ತಾ ಇದ್ದರು ಎಂಬುದಾಗಿ ಕೇಳಿದ್ದೀನಿ ನಾನು. ಅವರು ಎರೆಹುಳುವಿನ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಎರೆಹುಳುವಿನ ಸಂಶೋಧನೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕಾರಣ, ಎರೆಹುಳು ಒಂದು ಸಸ್ಯಗಳಿಗೆ ಪೋಷಕವಾದಂತಹ ಆಹಾರ ವಸ್ತುವನ್ನು ತನ್ನ ಮೈನಿಂದ ಸೃಷ್ಟಿ ಮಾಡಿ ಕೊಡ್ತಾ ಇದೆ, ಅದರಿಂದ ಭೂಮಿ ಫಲವತ್ತಾಗುತ್ತೆ ಎಂಬ ಯಾವುದೋ ಒಂದು ಸತ್ಯವನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಇದು ತಪ್ಪಲ್ಲ. ಆದರೆ ಇದೇ ಸಂಶೋಧನೆ ನಿರಂತರ ಮಾಡ್ತಾ 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 ಕೊನೆಯಲ್ಲಿ ಅವ್ರಿಗೆ ಏನು ಅನ್ನಿಸ್ಬಿಟ್ಟಿದೆ ಅಂದರೆ, ಮುಂದಕ್ಕೆ ನಾನೇನಾದರೂ ಜನ್ಮವೆತ್ತುವುದಾದರೆ ಎರೆಹುಳುವಾಗಿ ಜನ್ಮವೆತ್ತುತ್ತೇನೆ ಅಂತ ಒಂದು ನಿಲುವಿಗೆ ಬಂದ್ಯಾರೆ. ಅಂದರೆ ತುಂಬ ಮುಖ್ಯವಾಗಿ ಮಾನವ ಜನ್ಮದ ಹಿರಿತನವನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಎರೆಹುಳುವಿನ ಪಾತ್ರ ಏನು ಸೃಷ್ಟಿನಲ್ಲಿ ಅನ್ನೋದನ್ನೂ ಅರ್ಥ ಮಾಡ್ಕೊಂಡಿದ್ರೆ ಅದು ಮೋಘಜ್ಞಾನ ಆಗ್ತಾ ಇರಲಿಲ್ಲ. ಇಲ್ಲದೆ ಹೋದರೆ ಮೋಘಜ್ಞಾನ ಆಗುತ್ತೆ. ಅಂದರೆ ಈ ಯಾರೋ ವಿಜ್ಞಾನಿಗಳನ್ನು ನಾವು ನಿಂದೆ ಮಾಡಬಾರ್ದು. ಆದರೆ ಹೀಗಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಅನ್ನೋದಕ್ಕೆ ಜ್ಞಾಪಿಸ್ಕೊಂಡೆ ಅಷ್ಟೇ. ಬಹುಮಟ್ಟಿಗೆ ಇವತ್ತಿನ ಶಿಕ್ಷಣದಲ್ಲಿ ಪಡಿತಾ ಇರೋ ವಿಚಾರಗಳು ಯಾವ್ಯಾವ ಕ್ಷೇತ್ರಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾ ಇದೆ ಅಂತ ನೋಡಿದ್ರೆ, ಏನೋ ಒಂದು ಮಟ್ಟಕ್ಕೆ ಧನ ಸಂಪಾದನೆಗೆ ಅನುಕೂಲತೆಯನ್ನು ಉಂಟು ಮಾಡ್ತಾಯಿದೆ, ಯಾವುದೋ ಒಂದು ಮಟ್ಟಕ್ಕೆ
ಸಮಾಜದಲ್ಲಿ ಬದುಕೋದಕ್ಕೆ ಬೇಕಾಗೋ ತಿಳುವಳಿಕೆಯನ್ನು ಕೊಡ್ತಾ ಇದೆ. ಯಾವುದೋ ಒಂದು ಮಟ್ಟಕ್ಕೆ ಅರೋಗವಾಗಿ, ರೋಗವಿಲ್ಲದೆ ಬದುಕೋಕ್ಕೆ ಸಹಕಾರ ಕೊಡ್ತಾ ಇದೆ. ಹೀಗೆಲ್ಲ ಅನೇಕ ರೀತಿಯಾದ ಉಪಯೋಗ ಆಗ್ತಾ ಇದೆ ಅಂತ ನಮಗೆ ಅನಿಸಿದ್ರೂ ಸಹ ಒಬ್ಬೊಬ್ಬನು ಕೂಡ ಆ ಲಾಭವನ್ನು ಎಷ್ಟರ ಮಟ್ಟಿಗೆ ಪಡಿತಾ ಇದ್ದಾನೆ. ತುಂಬ ಮುಖ್ಯವಾಗಿ ಯಾವ ಜ್ಞಾನ ಇದ್ದು ತನ್ನ ಜೀವನವನ್ನೇ ಸಾರ್ಥಕಪಡಿಸ್ಬೇಕಾಗಿತ್ತೋ ಅದನ್ನು ಸಂಪಾದನೆ ಮಾಡೋದನ್ನ ಇವನ್ನ ಆಲೋಚನೆ ಮಾಡಿದ್ರೆ ಒಟ್ಟು ಇವತ್ತಿನ ಶಿಕ್ಷಣ ಒಂದು ದೃಷ್ಟಿಯಿಂದ ನಮಗೆ ಯಾವುದೋ ಒಂದು ಮಟ್ಟದ ಉಪಯೋಗಕ್ಕೆ ಮಾತ್ರ ಬರ್ತಾ ಇದೆ, ತುಂಬ ಪ್ರಧಾನವಾದ ವಿಷಯವನ್ನು ನಮಗೆ ಅನುಗ್ರಹಿಸ್ತಾ ಇಲ್ಲ ಎಂಬುದಾಗಿ ಕಂಡುಬರುತ್ತೆ. ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ತುಂಬ ಪ್ರಧಾನವಾಗಿ ಆತ್ಮೋದ್ಧಾರದ ಮಾರ್ಗವನ್ನು ನಾನಾ ಪ್ರಕಾರವಾಗಿ ತಿಳಿಸ್ಕೊಡ್ತಾಯಿದ್ರು. ಕಲೆ ವಿದ್ಯೆಗಳೆಲ್ಲ ಹೊರಗೂ ಸಹ ಜೀವನದಲ್ಲಿ ಒಂದು ಸೊಬಗನ್ನು, ಸೌಂದರ್ಯವನ್ನು ತಂದುಕೊಡೋದ್ರ ಜೊತೆಗೆ ಒಂದೊಂದು ಜೀವ ಉದ್ಧಾರವಾಗೋದಕ್ಕೆ ಬೇಕಾಗುವಂತಹ ಉತ್ಕೃಷ್ಟವಾದ ಮಾರ್ಗಗಳಾಗಿ ಇರ್ತಾಯಿದ್ವು. ಅವುಗಳನ್ನು ಕಲಿಸ್ಕೊಡ್ತಾಯಿದ್ರು. ಅಧ್ಯಯನ, ಅಧ್ಯಾಪನ ಆ ಮಾರ್ಗದಲ್ಲಿ ಹೋಗ್ತಾಯಿತ್ತು. ಪ್ರತಿಯೊಂದು ವಿದ್ಯೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಧರ್ಮಾರ್ಥ ಕಾಮ ಮೋಕ್ಷ ರೂಪ ಚತುರ್ವಿಧ ಪುರುಷಾರ್ಥ ಸಿದ್ಧಿಗಾಗಿ ಅಂತ ಸಂಕಲ್ಪ ಇರ್ತಾಯಿತ್ತು. ಈ ನೇರದಲ್ಲಿ ಇವತ್ತಿನ ಶಿಕ್ಷಣ ಅಂಥ ಫಲವನ್ನು ಕೊಡೋಕೆ ಬೇಕಾಗುವಂತಹ ರೂಪದಲ್ಲಿ ಇಲ್ಲ. ಬಾಹ್ಯ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಒಂದು ಮಟ್ಟದಲ್ಲಿ ಸಹಕಾರವನ್ನು ಕೊಡ್ತಾ ಇದೆ ಎಂಬುದಾಗಿ ಭಾವಿಸಬೇಕಾಗಿದೆ. ಹೀಗೆಲ್ಲ ಇರೋದ್ರಿಂದ ವಿಚೇತಸಃ ಅಂದರೆ ವಿಗತವಾದ ಚೇತಸ್ ಉಳ್ಳವರು. ಚೇತಃ ಅಂದರೆ ಚಿತ್ತಂ ಅಂತ, ಅದು ವಿಗತಂ ಅಂದರೆ ತನ್ನ ಸ್ವರೂಪ ಕೆಡಿಸ್ಕೊಂಬಿಟ್ಟಿದೆ. ಅಂತಹ ಚಿತ್ತವುಳ್ಳವರು. ಚಿತ್ತ ಅನ್ನೋದು ಚಿತ್ತೆಂಬ ಪರಬ್ರಹ್ಮವನ್ನು ಧರಿಸೋದಕ್ಕೆ ಯೋಗ್ಯವಾಗುವಂತಹ ಒಂದು ಸಾಧನ. ಅದು ಪರಮಪ್ರಕಾಶವನ್ನು, ಪರಮಾತ್ಮ ಆನಂದವನ್ನು ಒಂದು ಭಾವಿಸೋದಕ್ಕೆ ಯೋಗ್ಯವಾಗುವಂಥ ಒಂದು ಸಾಧನ ಅದು ಚಿತ್ತ ಅನ್ನೋದು. ಆದರೆ ಅದು ರಜಸ್ಸು ತಮಸ್ಸುಗಳ ಹಾವಳಿಗೆ ಒಳಗಾದಾಗ ಆ ಕಾರ್ಯ ಮಾಡೋಲ್ಲ. ಅದು ಹೋಗಲಿ, ಲೋಕದಲ್ಲಿ ವ್ಯವಸ್ಥಿತವಾಗಿ ಅದು ತನ್ನ ಕಾರ್ಯವನ್ನು ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಇರೋ ವಿಷಯವನ್ನು ಅನ್ಯಥಾ ತೋರಿಸುತ್ತೆ. ಯಾವುದು ಒಳ್ಳೆಯದಲ್ವೋ ಅದನ್ನು ಒಳ್ಳೆಯದು ಅಂತ ಅನ್ನೋ ತರಹ ಮಾಡುತ್ತೆ, ಯಾವುದು ಒಳ್ಳೆಯದೋ ಅದನ್ನು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಮಾಡಿಕೊಡುತ್ತೆ. ಹೀಗಿರೋದ್ರಿಂದ ವಿವೇಕವನ್ನೇ ಕಳ್ಕೊಳ್ಳುವಂತಹ ಸ್ಥಿತಿಯನ್ನು ತಂದುಕೊಡ್ತಾ ಇದೆ. ಅಂಥ ಒಂದು ಮನಸ್ಸು ಮೈ ಉಳ್ಳವರಾಗಿ ಜೀವನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅವರು ಆಶ್ರಯಿಸಿರುವಂತಹ ಪ್ರಕೃತಿ, ಮೈ, ಮನಸ್ಸು, ಬುದ್ಧಿ ಇವೇ ಕಾರಣ ಎಂಬುದಾಗಿ ತಾತ್ಪರ್ಯ. ಮುಂದಿನ ಶ್ಲೋಕ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಈ ಹಿಂದೆ ಹೇಳಿದ ಹಾಗೆ ಆಸುರಿ ಪ್ರಕೃತಿ ಮತ್ತು ರಾಕ್ಷಸಿ ಪ್ರಕೃತಿಯನ್ನು ಮಾತ್ರ ಆಶ್ರಯಿಸಿದವರು ಇರೋದಾ ಈ ಭೂಮಿಯಲ್ಲಿ ಅಂದರೆ ಅಲ್ಲ. ದೈವೀ ಪ್ರಕೃತಿಯನ್ನು ಆಶ್ರಯಿಸಿದವರು ಇದ್ದಾರಪ್ಪ, ಅವರು ಮಹಾತ್ಮರು. ದೈವೀ ಪ್ರಕೃತಿ ಅಂದರೆ ದೇವತೆಗಳಲ್ಲಿರುವ ಪ್ರಕೃತಿಯೇ. ದೇವತೆಗಳು ಸತ್ವಗುಣ ಪ್ರಧಾನರಾಗಿರುವಂತಹ ಮೈ ಉಳ್ಳವರು. ಅದೇ ಸತ್ವಗುಣವೇ ಪ್ರಧಾನವಾಗಿರುವಂತಹ ಮಾನುಷ ಶರೀರವನ್ನು ಉಳ್ಳವರು ಇದ್ದಾರೆ ಲೋಕದಲ್ಲಿ. ಅವರು ಮಹಾತ್ಮರು, ಪರಮಸಾತ್ವಿಕರು. ಅವರು ಅನನ್ಯ ಭಾವದಿಂದ ನನ್ನನ್ನು ಭಜಿಸ್ತಾರೆ ಅನ್ನೋ ತತ್ವವನ್ನು ಹೇಳ್ತಾ ಇರುವಂಥ ಒಂದು ಸಂದರ್ಭ. ಪಾರ್ಥ, ಎಲೈ ಪಾರ್ಥನೆ, ಮಹಾತ್ಮನಸ್ತು, ಮಹಾತ್ಮರಾದರೋ, ದೈವೀಂ ಪ್ರಕೃತಿಂ ಆಶ್ರಿತಾಃ, ದೈವೀ ಪ್ರಕೃತಿಯನ್ನು, ಮೈಮನಗಳನ್ನು ಆಶ್ರಿತಾಃ ಅವಲಂಬಿಸಿದವರಾಗಿ, ಮಾಂ ನನ್ನನ್ನು, ಭೂತಾದಿಂ ಈ ಎಲ್ಲ ಪಂಚಭೂತಗಳಿಗೂ ಜೀವಕೋಟಿಗಳಿಗೂ ಮೂಲದಲ್ಲಿ ಇರುವವನು, ಇವುಗಳನ್ನೆಲ್ಲವನ್ನು ಹುಟ್ಟು ಹಾಕಿದವನು ಎಂಬುದಾಗಿಯೂ, ಅವ್ಯಯಂ ಎಂದೂ ನಾಶವಾಗದಿರುವವನು ಎಂಬುದಾಗಿಯೂ ಜ್ಞಾತ್ವ ಅರಿತು, ಅನನ್ಯ ಮನಸಃ ಬೇರೆ ಇನ್ನೊಂದು ಕಡೆಗೆ ಹರಿಯದ ಮನಸ್ಸುಳ್ಳವರಾಗಿ, ಭಜಂತಿ ಭಾವಿಸುತ್ತಾರೆ, ಸೇವಿಸುತ್ತಾರೆ, ನನ್ನನ್ನು ಹಾಗೆ ನೋಡ್ತಾರೆ ಎಂಬುದಾಗಿ
ಮಹಾತ್ಮರ ಕಥೆ ಹೀಗಪ್ಪ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ವಿವರಿಸ್ತಾ ಇದ್ದಾನೆ. ಮಹಾತ್ಮ ಅನ್ನೋ ಶಬ್ದ ಮಹಾನ್ ಆತ್ಮ ಯಸ್ಯ ಸಹ ಮಹಾತ್ಮ. ಆತ್ಮ ಅನ್ನೋ ಶಬ್ದ ಈ ಶರೀರಕ್ಕೆ, ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ಇದಕ್ಕೆಲ್ಲ ಅನ್ವಯ ಆಗೋ ತರಹ ಲೋಕ ವ್ಯವಹಾರ ಇದೆ. ಈ ಶರೀರವಾದರೂ ಒಂದು ಮಿತಿ ಒಳಪಟ್ಟಿರುತ್ತೆ. ಇಷ್ಟುದ್ದ, ಇಷ್ಟಗಲ, ಇಷ್ಟು ದಪ್ಪ, ಇಷ್ಟು ತೂಕದ ಮೈ ಅಂತ. ಅದು ಸಾಮಾನ್ಯ ಜನರಿಗೆ ಮಹಾನ್ ಆಗಲ್ಲ. ಯಾರೋ ಯೋಗ ಸಿದ್ಧಿ ಇದ್ದವನಿಗೆ, ಅಣಿಮ ಮಹಿಮಾ ಮೊದಲಾದ ಸಿದ್ಧಿಗಳನ್ನು ಪಡೆದವನಿಗೆ ಮಹಿಮಾ ಅನ್ನೋ ಸಿದ್ಧಿ ಪಡೆದಾಗ ದೊಡ್ಡದಾಗಿ ತನ್ನ ದೇಹವನ್ನು ಮಾಡ್ಕೋಬೋದಂತೆ. ಸಾಮಾನ್ಯ ಜನರಿಗೆ ಆಗೋಲ್ಲ. ಅದರಿಂದ ಶರೀರದ ದೃಷ್ಟಿಯಿಂದ ಯಾರೊಬ್ಬ ದೊಡ್ಡ ಶರೀರ ಇರ್ಬೋದು ಅಷ್ಟೇ, ಪರ್ವತಗಾತ್ರದ ಶರೀರವನ್ನು ಉಳ್ಳವನು ಆಗೋಲ್ಲ. ಮಹಾನ್ ಅಂತ ಕರೆಯೋಗಬೇಕಾಗುವ ಶರೀರವನ್ನು ಉಳ್ಳವನು ಆಗೋದಕ್ಕಾಗೋಲ್ಲ. ಆದರೆ ಅದೇ ಮನಸ್ಸು, ಬುದ್ಧಿ ಇವುಗಳ ಬಗ್ಗೆ ಆಲೋಚನೆ ಮಾಡೋಕ್ಕೆ ಹೊರಟಾಗ, ಮನಸ್ಸು, ಬುದ್ಧಿ ಸತ್ವಗುಣದ ಒಂದು ವಿಶೇಷವಾದ ಕಾರಣದಿಂದಾಗಿ, ಸತ್ವಗುಣ ಅತಿಶಯವಾಗಿರುವ ಕಾರಣದಿಂದಾಗಿ ಹೊಸ ರೂಪವನ್ನು ತಗೊಳ್ಳೋದು ಉಂಟದು. ಏನು ಹೊಸ ರೂಪವನ್ನು ತೆಗೆದುಕೊಳ್ಳೋದುಂಟು ಅಂತ ಕೇಳಿದ್ರೆ, ಅಹಂ ಮಮ, ನಾನು ನನ್ನದು ಅನ್ನುವ ಸಂಕುಚಿತವಾದ ಮನಸ್ಸಿಗಿಂತಲೂ ಕೂಡ ವ್ಯಾಪಕವಾದಂಥ ಒಂದು ನೋಟವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಸುಭಾಷಿತ ಕೇಳ್ತೀವಿ ನಾವು. ಲಘುಚೇತಸಾಂ ಸಣ್ಣ ಬುದ್ಧಿ ಜನಗಳು, ಅಯಂ ನಿಜ ಪರಹ ಇವನು ನನ್ನವನು ಬೇರೆಯವನು ಎಂಬುದಾಗಿ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ, ಉದಾರವಾದ ಚಿತ್ತ ಇದ್ದವರು ಈ ಭೂಮಂಡಲವೆಲ್ಲ ನನ್ನ ಮನೆ ಇದ್ದ ಹಾಗೆ, ನನ್ನವರಿದ್ದ ಹಾಗೆ ಎಂಬುದಾಗಿ ಭಾವಿಸ್ತಾರೆ ಅಂತ. ಹೀಗೆ ಭಾವಿಸೋಕ್ಕೆ ಕಾರಣ ಏನು? ಹೃದಯ ವೈಶಾಲ್ಯ. ಹೃದಯ ವೈಶಾಲ್ಯ ಹೇಗೆ ಬಂತು? ಸತ್ವಗುಣ ತುಂಬಿದಾಗ ಎಲ್ಲೆಲ್ಲೂ ಇರುವ ಜೀವಕೋಟಿಗಳ ನಡೆಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನನ್ನಂತೆ ಅವರೆಲ್ಲರೂ, ನನಗೆ ಹೀಗಾದರೆ ದುಃಖ ಆಗುತ್ತೆ ಅಂದರೆ ಅವರಿಗೂ ಹೀಗಾದರೂ ದುಃಖ ಆಗುತ್ತೆ, ನನಗೆ ಹೀಗಾದರೂ ಸುಖ ಆಗುತ್ತೆ ಅಂದರೆ ಅವರಿಗೂ ಹೀಗಾದರೂ ಸುಖ ಆಗುತ್ತೆ. ಲೋಕ ಎಲ್ಲವೂ ಸುಖವಾಗಿ ಬದುಕಬೇಕಾದ್ರೆ ಹೀಗಿರಬೇಕು, ಲೋಕಕ್ಕೆಲ್ಲೂ ದುಃಖ ಬರಬಾರ್ದು. ಲೋಕ ಸಮಸ್ತಾಹ ಸುಖಿನೋ ಭವಂತು ಅಂತ ಚಿಂತನೆ ಮಾಡುವವರಾಗ್ತಾರೆ. ಹಾಗೆ ಆದಾಗ ಅವರಿಗೆ ಮಹಾತ್ಮ ಎಂಬುದಾಗಿ ಹೆಸರು ಬರುತ್ತೆ. ಅವರ ಮನೋಬುದ್ಧಿಗಳು ಸಮಗ್ರ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವ ಸ್ಥಿತಿಯಲ್ಲಿ ಇರುತ್ತವೆ. ಅಂಥವರು ಮಹಾತ್ಮರು ಅಂತ ಇಟ್ಕೋಬೋದು. ಮತ್ತು ಅದನ್ನೇ ಭಾಷ್ಯಕಾರರು ಹೇಳುವಾಗ ಅಕ್ಷುದ್ರ ಚಿತ್ತಾಹ ಎಂಬುದಾಗಿ ಹೇಳ್ತಾರೆ. ಕ್ಷುದ್ರ ಅಂದರೆ ಸಣ್ಣತನವನ್ನು ತೋರಿಸುವ ಮನಸ್ಸುಳ್ಳವರಲ್ಲ, ದೊಡ್ಡತನವನ್ನು ತುಂಬಿಕೊಂಡಿರುವಂತಹ ಪ್ರಕೃತಿ ಉಳ್ಳವರು. ಅವರು ಆಶ್ರಯಿಸ್ಕೊಂಡಿರುವಂಥ ದೇಹ, ಮನಸ್ಸು, ಬುದ್ಧಿಗಳಿಗೆ ಏನಂತ ಕರಿಬೇಕು ಅಂದರೆ ದೈವೀ ಪ್ರಕೃತಿ ಎಂಬುದಾಗಿ ಕರಿಬೇಕು. ದೈವಿ ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟಿದ್ದು ದೈವೀ ಅಂತಾಗತ್ತೆ. ದೇವತೆಗಳ ಪ್ರಕೃತಿ ಅಂದರೆ ಏನು ಅಂತ ಕೇಳಿದ್ರೆ ಸತ್ವಭೂಯಿಷ್ಠವಾದ ಪ್ರಕೃತಿ ಅಂತ ಅರ್ಥ. ಹಾಗಿದ್ದಾಗ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಅವರಿಗೆ ಶಮ, ದಮ ಇವೆಲ್ಲ ಮೈಗೂಡಿರುತ್ತೆ. ಶಮ, ದಮ ಅಂದರೆ ಬಹಿರಿಂದ್ರಿಯ ನಿಗ್ರಹ, ಅಂತರೇಂದ್ರಿಯ ನಿಗ್ರಹ ಇವುಗಳು ಸ್ವಭಾವತಃ ಬಂದಿರುತ್ತೆ. ಅಂತಹ ಮನುಷ್ಯರು ಯಾರೋ ಇದ್ದಾರೆ, ದೈವಿ ಪ್ರಕೃತಿಯನ್ನು ಪಡೆದಂಥ ಮನುಷ್ಯರು ಅಂತಂದರೆ ಅವರುಗಳಿಗೆ ಬಹಿರಿಂದ್ರಿಯಗಳು ಹತೋಟಿಲಿರುತ್ತೆ, ಅಂತರಿಂದ್ರಿಯವು ಹತೋಟಿಲಿರುತ್ತೆ. ಅಂದರೆ ಪಂಚ ಜ್ಞಾನೇಂದ್ರಿಯಗಳು ಹತೋಟಿಲಿರುತ್ತೆ, ಪಂಚಕರ್ಮೇಂದ್ರಿಯಗಳು ಹತೋಟಿಲಿರುತ್ತೆ, ಮನಸ್ಸು ಬುದ್ಧಿಗಳು ಹತೋಟಿಲಿರುತ್ತೆ. ದಯಾ, ಇನ್ನೊಬ್ಬರನ್ನ ಕಂಡ್ರೆ ಕಾರುಣ್ಯ ಆಡುತ್ತೆ, ಅಯ್ಯೋ ಅಂತನ್ನುವಂಥ ಮನಸ್ಸು ಆಡುತ್ತೆ. ಶ್ರದ್ಧಾ, ಯಾವ ಕರ್ತವ್ಯವನ್ನು ಆಚರಣೆ ಮಾಡಬೇಕಾದರೂ ಒಂದು ಶ್ರದ್ಧೆ. ವೇದಶಾಸ್ತ್ರಗಳ ಬಗ್ಗೆ ಶ್ರದ್ಧೆ, ಮಹಾತ್ಮರ ಮಾತಿನ ಬಗ್ಗೆ ಶ್ರದ್ಧೆ. ಶ್ರದ್ಧೆ ಅಂದರೆ ಗಾಢವಾದ ವಿಶ್ವಾಸ, ಅದು ಮೈಗೂಡಿರುತ್ತೆ, ಸ್ವಭಾವತಃ ಬಂದಿರುತ್ತೆ.
ಕಲಿಬೇಕಾದ ಭಾಗ ಅಲ್ಪ ಸ್ವಲ್ಪ ಇರ್ಬೋದು, ಹುಟ್ಟಿನಿಂದಲೇ ಬಂದುಬಿಟ್ಟಿರುತ್ತೆ ಅದು ಶ್ರದ್ಧಾ. ಇದುವೇ ಮೊದಲಾದಂತಹ ಉತ್ತಮ ಗುಣಗಳಿಗೆ ಆಶ್ರಯವಾಗಿರುತ್ತೆ ದೈವೀ ಪ್ರಕೃತಿ. ಅಂತಹ ದೈವೀ ಪ್ರಕೃತಿ ಉಳ್ಳವರೆಲ್ಲರೂ ಮಹಾತ್ಮರು ಎಂಬುದಾಗಿ ಕರೆಯಲ್ಪಡ್ತಾರೆ. ಆದ್ದರಿಂದಲೇ ಸಾತ್ವಿಕವಾದ ತನವನ್ನು ಉಳಿಸ್ಕೊಳ್ಳೋಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಆಸೆ ಪಡಬೇಕು. ಯಾವುದನ್ನು ಆಸೆ ಪಡ್ತೀವೋ ಅದು ಬೆಳೀತಾ ಹೋಗುತ್ತೆ. ಈ ಜನ್ಮಕ್ಕೆ ಸಿಕ್ಕದೆ ಹೋದರೆ ಮುಂದಿನ ಜನ್ಮಕ್ಕೆ ಸಿಕ್ಕೇ ಸಿಗುತ್ತೆ. ಅದು ಸಿಕ್ಕಿದೆ ಉತ್ತಮವಾದ ಮೈ ಮನಸ್ಸುಗಳು ಅಂತಿದ್ದಾಗ ಅದನ್ನು ಹಾಳು ಮಾಡಿಕೊಳ್ಳದೆ ಇರೋದಕ್ಕೆ ಬೇಕಾಗುವ ಪ್ರಯತ್ನ ಪಡಬೇಕು. ಸಾತ್ವಿಕವಾದ ಮೈ ಬಂದಿದೆ ನನಗೆ ಆನುವಂಶೀಯವಾಗಿ, ಆದರೆ ನನ್ನ ಇವತ್ತಿನ ಆಹಾರ ಆ ಪ್ರಕೃತಿಯನ್ನು ಪೂರ್ತಿ ಕೆಡಿಸ್ಬಿಡ್ತಾ ಇದೆ ಅಂತಂದರೆ ತಪ್ಪಲ್ವ ಅದು? ಹಾಗೆ ಮಾಡಬಾರ್ದು. ಇವತ್ತಿನ ನನ್ನ ಕಾರ್ಯಗಳು, ನನ್ನ ವೃತ್ತಿಗಳು ಆ ಸಾತ್ವಿಕ ಪ್ರವೃತ್ತಿಯನ್ನು ಕೆಡಿಸ್ತಾ ಇದೆ ಅಂದರೆ ಅದನ್ನು ಮಾಡಬಾರ್ದು. ಅದೇ ರೀತಿಯಲ್ಲಿ ಇವತ್ತಿನ ನನ್ನ ಚಿಂತನೆ ನನ್ನ ಸಾತ್ವಿಕ ಪ್ರಕೃತಿಯನ್ನು ಕೆಡಿಸ್ಬಿಡುತ್ತೆ ಅಂದರೆ ಅದನ್ನು ಮಾಡಬಾರ್ದು. ಅದರಿಂದ ಹುಟ್ಟಿಯಿಂದ ಬಂದಿರುವಂತಹ ಸಾತ್ವಿಕ ಪ್ರಕೃತಿಯನ್ನು ಹಾಗೆ ಶುದ್ಧವಾಗಿಟ್ಕೊಳ್ಳೋದಕ್ಕೆ ಬೇಕಾಗುವ ನಡೆನುಡಿಗಳು ನಮ್ಮಲ್ಲಿ ಬೆಳಿಬೇಕು. ಆಹಾರ ವ್ಯವಹಾರಗಳು ನಮ್ಮಲ್ಲಿ ನಿಲ್ಲಬೇಕು. ಹಾಗಾದಾಗ ಹುಟ್ಟಿನಿಂದ ಬಂದ ಸಾತ್ವಿಕ ಪ್ರಕೃತಿಯು ತುಂಬ ಸಮೃದ್ಧವಾಗಿ ಬೆಳೀತಾ ಅದು ಒಳಗಡೆ ಬೆಳಗುವ ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೆ ಅರ್ಹವಾಗಿಬಿಡುತ್ತೆ. ಅದು ಒಂದು ದಿವಸ ಆ ಸತ್ಯಜ್ಞಾನಾನಂದ ಸ್ವರೂಪವಾದಂತಹ ತತ್ವವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಮಹಾತ್ಮರು ಭೂತಾದಿಯಾದ ಅವ್ಯಯವಾದ ನನ್ನನ್ನು ಭಜಿಸುತ್ತಾರೆ. ಭೂತಾದಿಯಾದ ಅಂದರೆ ಎಲ್ಲ ಸಮಗ್ರ ಸೃಷ್ಟಿಯ ಮೂಲದಲ್ಲಿ ನಾನಿರುವವನೋ ಮತ್ತು ಎಂದೂ ನಾಶವನ್ನು ಹೊಂದೇ ಇರುವಂಥವನೋ ನಿತ್ಯ ಸತ್ಯ ಸ್ವರೂಪನೋ ನನ್ನನ್ನು ಭಜಂತಿ ಸೇವಿಸ್ತಾರೆ. ಅಂದರೆ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ನಾನಾ ರೂಪದಿಂದ ನನ್ನನ್ನು ಭಾವಿಸ್ತಾ ಹೋಗ್ತಾರೆ. ನನ್ನ ಸ್ವರೂಪವನ್ನು ಸೃಷ್ಟಿಯಲ್ಲಿ ನಾನಾ ರೂಪದಲ್ಲಿ ಅರ್ಥ ಮಾಡ್ಕೋತಾರೆ. ನನ್ನನ್ನು ಪಡೆಯೋಕ್ಕೋಸ್ಕರವಾಗಿ ಅಹೋರಾತ್ರ ಶ್ರಮಿಸ್ತಾರೆ. ಜೀವನದಲ್ಲಿ ಎಲ್ಲ ರೀತಿಯಾದ ನಡೆನುಡಿಗಳಲ್ಲಿ ನನಗೆ ಒಳಗಡೆ ಬೆಳಗುವ ಪ್ರಭು ಬೆಳಗುವಂತೆ ಆಗಬೇಕು, ಅಂತಹ ನಡೆನುಡಿಗಳೇ ನನ್ನಲ್ಲಿ ಇರಬೇಕು ಅಂತ ಚಿಂತಿಸ್ತಾರೆ. ಹೀಗೆಲ್ಲ ಆದರ್ಶವಾದ ಜೀವನವನ್ನು ಅವರು ಮಾಡ್ತಾರೆ. ಆ ಆದರ್ಶ ಜೀವನ ಏನಪ್ಪ ಅಂತ ಕೇಳಿದರೆ ಪ್ರತ್ಯಕ್ಷ ಪರೋಕ್ಷವಾಗಿ ಶ್ರೀಕೃಷ್ಣ ಪ್ರಭುವನ್ನು ಭಜಿಸುವಂತಹದ್ದೇ ಆಗಿದೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಮಹಾತ್ಮರ ನಡೆ, ದೈವೀ ಪ್ರಕೃತಿಯ ನಡೆಯನ್ನು ಅರ್ಜುನನಿಗೆ ಜ್ಞಾಪಿಸ್ತಾ ಇದ್ದಾನೆ. ಲೋಕದಲ್ಲಿ ಇಂತಹ ವಿಷಯಗಳು ನಮ್ಮ ಮನಸ್ಸು ಬುದ್ಧಿಗಳಿಗೆ ಬರಬೇಕು. ಯಾರೋ ಒಬ್ಬನನ್ನು ನೋಡಿದಾಗ ದೈವೀ ಪ್ರಕೃತಿಯಿಂದ ಕೂಡಿದಾನ, ಆಸುರಿ ಪ್ರಕೃತಿಯಿಂದ ಕೂಡಿದಾನ, ರಾಕ್ಷಸಿ ಪ್ರಕೃತಿಯಿಂದ ಕೂಡಿದಾನ ಅನ್ನೋದು ನಮಗೆ ಗೊತ್ತಾಗಬೇಕು. ಯಾವುದನ್ನು ಹೇಗೆ ಭಾವಿಸಬೇಕೋ ಹಾಗೆ ಭಾವಿಸಬೇಕು. ನನಗೆ ದೈವ ಏನು ಕೊಟ್ಟಿದೆ ಅದನ್ನೂ ಅರ್ಥ ಮಾಡ್ಕೋಬೇಕು. ಇಂತಹ ಪ್ರಕೃತಿಯನ್ನು ಹೇಗೆ ಸಾರ್ಥಕಪಡಿಸ್ಕೋಬೇಕು ಅನ್ನೋ ಬುದ್ಧಿಯನ್ನು ಬೆಳೆಸ್ಕೋಬೇಕು ಎಂಬುದು ಇಲ್ಲಿ ಗ್ರಹಿಸಬೇಕಾಗಿರುವ ವಿಚಾರ ಎಂಬುದಾಗಿ ನೆನಪಿಸ್ಕೊಳ್ತಾ ಈ ವಿಶಿಷ್ಟವಾದಂಥ ಶ್ರೀಕೃಷ್ಣ ಪ್ರಭುವಿನ ಸಂದೇಶವನ್ನು ನಮ್ಮೆಲ್ಲರ ಮನೋಬುದ್ಧಿಗಳು ನಿರಂತರವೂ ಭಾವಿಸುವಂತೆ ಆಗಲಿ ಎಂಬುದಾಗಿ ಕೇಳ್ಕೊಳ್ತಾ 4 ಮಾತುಗಳನ್ನು ಆ ಮಹಾಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
ಆ ನಿರ್ಮಾನಮೋಹಾಃ ಜಿತಸಂಗದೋಷಾಃ ನಿರ್ಮಾನಮೋಹಾಃ ಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮೌಲ್ಯಯಂತತ್ ಗಚ್ಚನ್ತ್ಯಮೂಢಾಃ